ಹೆಲೋ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ನಮ್ಮ ಲೈಫ್ ಚಾನಲ್ಗೆ ಸ್ವಾಗತ. ಇವತ್ತಿನ ದ ಹಿಂದೂ ದಿನಪತ್ರಿಕೆ ವಿಶ್ಲೇಷಣೆ ಕೆಳಗೆ 30 ಸೆಪ್ಟೆಂಬರ್ 2020 ಈ ದಿನಾಂಕದ ಸುದ್ದಿ ವಿಶ್ಲೇಷಣೆಯನ್ನು ಮಾಡ್ತಾ ಇದ್ದೀವಿ. ಇವತ್ತಿನ ಮೊದಲನೇ ಆರ್ಟಿಕಲ್ ನಿಮ್ಮ ಫ್ರಂಟ್ ಪೇಜಲ್ಲಿ ಬಂದಿರುವಂಥ ಇಂಡಿಯಾ ರಿಜೆಕ್ಟ್ಸ್ ಚೀನಾಸ್ ಯೂನಿಲ್ಯಾಟ್ರಲ್ ಕ್ಲೇಮ್ಸ್ ಆನ್ ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲ್. ಜೂನ್ 2020ಯಲ್ಲಿ ಭಾರತ ಹಾಗೂ ಚೀನಾ ಮಧ್ಯೆ ಏನು ಗಡಿ ಪ್ರದೇಶದ ಗಾಲ್ವಾನ್ ವ್ಯಾಲಿಯಲ್ಲಿ ಕ್ಲಾಶ್ ನಡೀತು, ಅದಾದ ನಂತರ ಯಥಾಸ್ಥಿತಿಗೆ ಕರೆ ಕೊಟ್ಟು ಡಿಸ್ಎಂಗೇಜ್ಮೆಂಟ್ ಹಾಗೂ ಡಿಎಸ್ಕಲೇಷನ್ ಪ್ರೊಸೆಸ್ನ ಆರಂಭ ಮಾಡಲಾಗಿತ್ತು. ಅದಕ್ಕಾಗಿ ಅಂತ ಬಫರ್ ಝೋನ್ಗಳನ್ನ ಕ್ರಿಯೇಟ್ ಮಾಡಿದ್ರು. ಆದರೂ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಬಗ್ಗೆ ಎರಡೂ ದೇಶಗಳ ಮಧ್ಯ ಇರೋವಂಥ ಪರ್ಸೆಪ್ಷನ್ ಏನಿದೆ ಅದನ್ನು ಚೇಂಜ್ ಮಾಡೋಕ್ಕೆ ಆಗ್ತಾ ಇಲ್ಲ. ಎರಡೂ ದೇಶಗಳು ಬೇರೆ ಬೇರೆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನ ಕ್ಲೇಮ್ ಮಾಡ್ತಾ ಇದ್ದಾವೆ. ಹಾಗಾಗಿ ಒಂದು ಒಪ್ಪಂದಕ್ಕೆ ಬರೋಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಈ ಆರ್ಟಿಕಲಲ್ಲಿ ಕೂಡ ಚೀನಾ 1959ನಲ್ಲಿ ಒಂದು ಲೆಟರ್ ಎಕ್ಸ್ಚೇಂಜ್ ಆಗಿತ್ತು ಚೈನೀಸ್ ಪ್ರೀಮಿಯರ್ ಝೋ ಎನ್ಲೈ ಹಾಗೂ ನಮ್ಮ ಪ್ರೈಮ್ ಮಿನಿಸ್ಟರ್ ಜವಾಹರ್ಲಾಲ್ ನೆಹರು ಮಧ್ಯ. ಅದರಲ್ಲಿ ಯಾವ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಬಗ್ಗೆ ಮಾತುಕತೆ ಆಗಿತ್ತು, ಆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ನ ಕ್ಲೇಮ್ ಮಾಡ್ತಾ ಇದೆ. ಅದಕ್ಕೆ ಪ್ರತ್ಯುತ್ತರಿಸ್ತಾ ಭಾರತ ಕೇವಲ ಮಾತುಕತೆ ಆಗಿತ್ತು, ಆ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಏನು ಆ ಲೆಟರಲ್ಲಿ ಮೆನ್ಷನ್ ಆಗಿತ್ತು ಅದನ್ನು ಭಾರತ ಯಾವತ್ತೂ ಒಪ್ಕೊಂಡಿಲ್ಲ. ಅದು ಚೀನಾಗೂ ಗೊತ್ತಿರುವಂಥ ವಿಷಯ. ಯಾಕೆಂದರೆ ಅದರ ನಂತರ ಏನು ಭಾರತ ಮತ್ತು ಚೀನಾ ಮಧ್ಯೆ ಏನು ನೆಗೋಸಿಯೇಷನ್ಸ್ ಹಾಗೂ ಅಗ್ರಿಮೆಂಟ್ಸ್ ಆಗಿದ್ದಾವೆ. 1993ಯಲ್ಲಿ ನರಸಿಂಹರಾವ್ ಅವರು ಇರ್ಬೇಕಾದ್ರೆ ಭಾರತ ಮತ್ತು ಚೀನಾ ಮಧ್ಯೆ ಅಗ್ರಿಮೆಂಟ್ ಆಫ್ ಪೀಸ್ ಆ್ಯಂಡ್ ಟ್ರ್ಯಾಂಕ್ವಿಲಿಟಿ ಆನ್ ಬಾರ್ಡರ್ಸ್ ಅಂತ ಸೈನ್ ಆಗಿತ್ತು. ಅದರಲ್ಲಿ ಅವಾಗಿನ ಯಥಾಸ್ಥಿತಿಯನ್ನು ಗುರುತಿಸ್ತಾ ಗಡಿ ಪ್ರದೇಶದಲ್ಲಿ ಶಾಂತಿಯನ್ನು ಕಾಪಾಡುವಂತೆ ಹಾಗೂ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಏನಾದ್ರು ಮೂವ್ ಮಾಡಿದ್ರೆ ಪೀಸ್ಫುಲಿ ಅದನ್ನು ಸಾಲ್ವ್ ಮಾಡ್ಕೋಬೇಕು ಅಂತ ಅಗ್ರಿಮೆಂಟ್ ಆಗಿತ್ತು. ಅದರ ನಂತರ ಕೂಡ 1996ರಲ್ಲಿ ಎರಡೂ ದೇಶಗಳ ಮಧ್ಯ ವಿಶ್ವಾಸವನ್ನು ಜಾಸ್ತಿ ಮಾಡ್ಕೊಳ್ಳೋಕ್ಕೆ ಕಾನ್ಫಿಡೆನ್ಸ್ ಬಿಲ್ಡಿಂಗ್ ಮೆಜರ್ಸ್ನ ಆರಂಭ ಮಾಡಲಾಗಿತ್ತು. 2005ಯಲ್ಲಿ ಗೈಡಿಂಗ್ ಪ್ರಿನ್ಸಿಪಲ್ಸ್ ಹಾಗೂ ಪೊಲಿಟಿಕಲ್ ಪ್ಯಾರಾಮೀಟರ್ಸ್ ಮೇಲೆ ಕೂಡ ಒಂದು ಒಪ್ಪಂದವನ್ನು ಮಾಡಲಾಗಿತ್ತು. ಆ ಗೈಡಿಂಗ್ ಪ್ರಿನ್ಸಿಪಲ್ಸ್ನ ಪ್ರಕಾರ ಕೂಡ ಭಾರತ ಹಾಗೂ ಚೀನಾ ಮಧ್ಯ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲಲ್ಲಿ ಏನಾದ್ರು ಸಮಸ್ಯೆ ಬಂದರೆ ಅವಾಗ ಇಬ್ರಿಗೂ ಸರಿ ಹೋಗೋ ಥರ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗಿಗೆ ಬರಬೇಕು ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಬಗ್ಗೆ ಅಂತ ತೀರ್ಮಾನ ಆಗಿತ್ತು. ಈ ಎಲ್ಲ ಅಗ್ರಿಮೆಂಟ್ಸ್ನ ಪ್ರಕಾರ ಲೈನ್ ಆಫ್ ಆ್ಯಕ್ಚುಯಲ್ ಕಂಟ್ರೋಲ್ ಬಗ್ಗೆ ಕ್ಲಾರಿಫಿಕೇಶನ್ ತೊಗೊಳಕ್ಕೆ ಎರಡೂ ದೇಶಗಳು ಕೆಲಸಗಳು ಕೂಡ ಆರಂಭ ಮಾಡಿದ್ವು. ಆದರೆ 2003 ನಂತರ ಅದು ಒಂದು ರೀತಿಯಲ್ಲಿ ಸ್ಥಗಿತ ಆಯಿತು. ಹಾಗೆ ಮಾತುಕತೆ ಸ್ಥಗಿತ ಆಗೋಕ್ಕೆ ಕಾರಣ ಚೀನಾ ಅಂತ ಭಾರತ ದೂಷಿಸ್ತಾ ಇದೆ. ಈ ಎಲ್ಲ ಅಗ್ರಿಮೆಂಟ್ಸ್ಗಳಲ್ಲಿ ಭಾರತ ಯಾವ 1959 ಲೈನ್ ಬಗ್ಗೆ ಚೀನಾ ಮಾತಾಡ್ತಾ ಇದೆ ಅದನ್ನು ಒಪ್ಕೊಂಡಿಲ್ಲ ಅನ್ನೋದು ತುಂಬಾ ಸ್ಪಷ್ಟವಾಗಿದೆ. ಆದರೂ ಕೂಡ ಚೀನಾ 1959ನಲ್ಲಿ ತಾನು ಕ್ಲೇಮ್ ಮಾಡಿದಂತಹ ಲೈನ್ನ ಮತ್ತೆ ಚರ್ಚೆಗೆ ತರ್ತಾ ಇದೆ. ಯೂನಿಯನ್ ಟೆರಿಟರಿ ಆಫ್ ಲಡಾಖ್ನ ರೆಕಗ್ನೈಸ್ ಮಾಡಲ್ಲ ಅಂತ ಹೇಳ್ತಾ ಇದೆ. ಅಲ್ಲಿ ಏನು ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಭಾರತ ಮಾಡಿದೆ ಅದನ್ನು ಖಂಡಿಸ್ತಾ ಇದೆ. ಚೀನಾ ತಾನು 1959 ಲೈನ್ನ ಏನು ಕ್ಲೇಮ್ ಮಾಡ್ತಿದೆ ಅದರ ಪ್ರಕಾರ ಕೂಡ ನಡ್ಕೋತಾ ಇಲ್ಲ. ಅದರಿಂದ 800 ಮೀಟರ್ ಅಷ್ಟು ದೂರ ಹೊರ ಬಂದಿದೆ ಅಂತ ಭಾರತ ಇಲ್ಲಿ ಪ್ರತ್ಯುತ್ತರವನ್ನು ನೀಡ್ತಾ ಇದೆ. ಇದರದ್ದೆಲ್ಲ ಸಾರಾಂಶ ಇಷ್ಟೇ, ಭಾರತ ಹಾಗೂ ಚೀನಾ ಮಧ್ಯ ಏನು ಟೆನ್ಷನ್ಸ್ ಇದೆ ಅದು ನಡೀತಾನೆ ಇದೆ. ಅದು ಯಾವುದೇ ಒಪ್ಪಂದದ ಹತ್ರಕ್ಕೆ ಬರ್ತಾ ಇಲ್ಲ. ಹಾಗಾಗಿ ಭಾರತ ಮತ್ತು ಚೀನಾ ಮಧ್ಯ ಗಡಿ ಪ್ರದೇಶದಲ್ಲಿ ಟೆನ್ಷನ್ಸ್ ಮುಂದುವರಿತಾನೆ ಇದೆ ಅಂತ ಅರ್ಥ. ನಿಮ್ಮ ಎಕ್ಸಾಮ್ಸ್ಗೆ ಇಲ್ಲಿ ಏನೇನು ಮುಖ್ಯ, ಈ ಎಲ್ಲ ಅಗ್ರಿಮೆಂಟ್ಸ್ ಏನು ಮೆನ್ಷನ್ ಆಗಿದೆ 1959, 1993, 1996, 2005 ಭಾರತ ಹಾಗೂ ಚೀನಾ ಮಧ್ಯ ನೀವು ಸಂಬಂಧದ ಬಗ್ಗೆ ಯಾವುದೇ ಆನ್ಸರಲ್ಲಿ ಬರಿಬೇಕಾರೆ, ಎಸ್ಸೆಯಲ್ಲಿ ಬರಿಬೇಕಾರೆ ಈ ಅಗ್ರಿಮೆಂಟ್ಸ್ ಬಗ್ಗೆ ನಿಮಗೆ ಗೊತ್ತಿರಬೇಕು. ಈ ಹಿಂದೆ ಕೂಡ ನ್ಯೂಸ್ ಪೇಪರ್ ಅನಾಲಿಸಿಸಲ್ಲಿ ಭಾರತ ಹಾಗೂ ಚೀನಾ ಮಧ್ಯ ಏನೇನು ಅಗ್ರಿಮೆಂಟ್ಸ್ ಆಗಿದ್ದಾವೆ ಅಂತ ತುಂಬಾ ವಿವರವಾಗಿ ಚರ್ಚೆ ಮಾಡಿದ್ದೀವಿ. ಇಲ್ಲಿ ಈ ಆರ್ಟಿಕಲ್ಗೆ ಬೇಕಾದಷ್ಟೇ ಚರ್ಚೆ ಮಾಡಿದ್ದೀವಿ. ನಿಮ್ಮ ಮೇನ್ಸ್ ಎಕ್ಸಾಮಲ್ಲಿ ಭಾರತ ಹಾಗೂ ಚೀನಾ ಮಧ್ಯ ಏನು ಟೆನ್ಷನ್ಸ್ ನಡೀತಾ ಇದೆ, ಆ ಹಿನ್ನೆಲೆಯಲ್ಲಿ ಏನು ಸ್ಟ್ರಾಟಜಿ ಯೂಸ್ ಮಾಡಬೇಕು ಭಾರತ ಚೀನಾದ ಮೇಲೆ ಅಂದರೆ ಏನು ಬರೀತೀರಾ, ಏನೇನು ಪಾಯಿಂಟ್ಸ್ ಬರೀತೀರಾ ಅಂತ ನೋಟ್ ಮಾಡಿಟ್ಕೊಳ್ಳಿ. ನಾಳಿನ ನ್ಯೂಸ್ ಪೇಪರ್ ಅನಾಲಿಸಿಸಲ್ಲಿ ಅದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಚರ್ಚೆ ಮಾಡೋಣ. ಮುಂದಿನ ಆರ್ಟಿಕಲ್ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 10ನಲ್ಲಿ ಬಂದಿರೋಂಥ ಇಂಡಿಯಾ ಡೆನ್ಮಾರ್ಕ್ ಇನ್ ಸ್ಟ್ರಾಟಜಿಕ್ ಗ್ರೀನ್ ಅಲಯನ್ಸ್. ನಿಮ್ಮ ಪ್ರಿಲಿಮ್ಸ್ ಪೇಪರ್ನ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೆಳಗೆ ಬರುತ್ತೆ. ಜನರಲ್ ಸ್ಟಡೀಸ್ ಪೇಪರ್ 2 ಮೇನ್ಸ್ ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್ ಇದು. ಭಾರತ ಹಾಗೂ ಡೆನ್ಮಾರ್ಕ್ 2009ನಲ್ಲಿ ಜಾಯಿಂಟ್ ಕಮಿಷನ್ ಫಾರ್ ಕೋಆಪರೇಷನ್ ಅನ್ನೋ ಒಂದು ಅಗ್ರಿಮೆಂಟ್ನ ಸೈನ್ ಮಾಡಿತ್ತು. ಅದರ ಪ್ರಕಾರ ಎರಡೂ ದೇಶಗಳ ಮಧ್ಯ ರಾಜಕೀಯವಾಗಿ, ಆರ್ಥಿಕತೆಯಲ್ಲಿ, ಸೈನ್ಸ್ ಆ್ಯಂಡ್ ಟೆಕ್ನಾಲಜಿಯಲ್ಲಿ, ಪರಿಸರಕ್ಕೆ ಸಂಬಂಧಪಟ್ಟಂತೆ ಎನರ್ಜಿ, ಎಜುಕೇಷನ್, ಕಲ್ಚರ್ ಹೀಗೆ ನಾನಾ ವಲಯಗಳಲ್ಲಿ ಎರಡೂ ದೇಶಗಳು ಸಹಕಾರವನ್ನು ಮಾಡೋದಾಗಿ ಮ್ಯೂಚುವಲ್ ಆಗಿ ಒಪ್ಪಂದವನ್ನು ಮಾಡ್ಕೊಂಡಿದ್ರು. ಇದರ ಪ್ರಕಾರನೇ ಎರಡೂ ದೇಶಗಳ ಮಧ್ಯ ಜಾಯಿಂಟ್ ವರ್ಕಿಂಗ್ ಗ್ರೂಪ್ಸ್ಗಳು ರಿನ್ಯೂಯಬಲ್ ಎನರ್ಜಿ, ಎನ್ವಿರಾನ್ಮೆಂಟ್, ಅರ್ಬನ್ ಡೆವಲಪ್ಮೆಂಟ್, ಫುಡ್ ಪ್ರೊಸೆಸಿಂಗ್ ಹೀಗೆ ನಾನಾ ವಲಯಗಳಲ್ಲಿ ಕೆಲಸಗಳನ್ನ ಮಾಡ್ತಾ ಇದೆ. ಇದನ್ನೆಲ್ಲ ಮುಂದುವರಿಸ್ತಾ ಭಾರತ ಹಾಗೂ ಡೆನ್ಮಾರ್ಕ್ ಜಾಗತಿಕ ಮಟ್ಟದಲ್ಲಿ ಕ್ಲೈಮೇಟ್ ಚೇಂಜ್ನ ಫೈಟ್ ಮಾಡೋದಕ್ಕೆ ಎರಡು ಜೊತೆಗೆ ಮೊದಲನೇ ಬಾರಿಗೆ ಗ್ರೀನ್ ಸ್ಟ್ರಾಟಜಿಕ್ ಪಾರ್ಟ್ನರ್ಶಿಪ್ ಅಂತ ಲಾಂಚ್ ಮಾಡ್ತಾ ಇದೆ.
ನಮ್ಮ ಪರಿಸರದಲ್ಲಿ ಏನು ಗ್ರೀನ್ ಹೌಸ್ ಗ್ಯಾಸಸ್ನಿಂದಾಗಿ ಗ್ಲೋಬಲ್ ವಾರ್ಮಿಂಗ್ ಆಗಿ ಗ್ಲೋಬಲ್ ಆವ್ರೇಜ್ ಟೆಂಪ್ರೇಚರ್ ಜಾಸ್ತಿ ಆಗಿ ಗ್ಲೋಬಲ್ ವಾರ್ಮಿಂಗ್ ಆಗ್ತಾ ಇದೆ, ಅದನ್ನು ಫೈಟ್ ಮಾಡೋದಕ್ಕೆ ಅಂತ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ಯಾರಿಸ್ ಅಗ್ರಿಮೆಂಟ್ ಅಂತ ಮಾಡ್ಕೊಂಡಿದ್ದಾರೆ. ಇದರಲ್ಲಿ 2020ಇಂದ ಆರಂಭ ಆಗ್ತಾ ಗ್ಲೋಬಲ್ ಆವ್ರೇಜ್ ಟೆಂಪ್ರೇಚರ್ನ 2 ಡಿಗ್ರಿ ಸೆಲ್ಸಿಯಸ್ಗೆ ಕಮ್ಮಿ ಮಾಡಬೇಕು, ಆದರೆ ಅದಕ್ಕಿಂತ ಕಮ್ಮಿ 1.5 ಡಿಗ್ರಿ ಸೆಲ್ಸಿಯಸ್ಗೆ ಲಿಮಿಟ್ ಮಾಡಬೇಕು ಅಂತ ಎಲ್ಲ ದೇಶಗಳು ಸೇರಿ ತೀರ್ಮಾನವನ್ನು ಮಾಡ್ಕೊಂಡಿದ್ದಾರೆ. ಈ ಪ್ಯಾರಿಸ್ ಅಗ್ರಿಮೆಂಟಲ್ಲಿ ಏನಿದೆ ಅದನ್ನು ಪೂರೈಸೋದಕ್ಕೆ ಜೊತೆಗೆ ಯುನೈಟೆಡ್ ನೇಷನ್ಸ್ನ ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದ್ದಾವೆ 2015ಇಂದ 2030 ಮಧ್ಯ ಕೆಲವೊಂದು ಗೋಲ್ಗಳನ್ನ ಮಾಡ್ಕೊಂಡಿದ್ದೀವಿ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪೂರೈಸೋದಕ್ಕೆ. ಇವೆರಡು ಮಹತ್ವಾಕಾಂಕ್ಷೆಯ ಗುರಿಗಳನ್ನ ಭಾರತ ಹಾಗೂ ಡೆನ್ಮಾರ್ಕ್ ಪರಸ್ಪರ ಸಹಕಾರದಿಂದ ಪೂರೈಸಬೇಕು ಅಂತ ಈ ಹೊಸದಾಗಿ ಸ್ಟ್ರಾಟಜಿಕ್ ಗ್ರೀನ್ ಪಾರ್ಟ್ನರ್ಶಿಪ್ ಅನ್ನು ಫಾರ್ಮ್ ಮಾಡ್ಕೋತಾ ಇದೆ. ಈ ಅಲಯನ್ಸ್ ಕೆಳಗೆ ಇರುವಂಥ 2 ಮಹತ್ವಾಕಾಂಕ್ಷೆಯ ಗುರಿಗಳನ್ನ ಪೂರೈಸ್ಕೊಳ್ಳೋದಕ್ಕೆ ಅಂತ ಭಾರತ ಹಾಗೂ ಡೆನ್ಮಾರ್ಕ್ ಇಂಡಿಯಾ ಡೆನ್ಮಾರ್ಕ್ ಎನರ್ಜಿ ಪಾರ್ಟ್ನರ್ಶಿಪ್ನ ಫಾರ್ಮ್ ಮಾಡ್ತಾ ಇದೆ. ಇದ್ರ ಕೆಳಗೆ ನಿರ್ದಿಷ್ಟವಾಗಿ ವಿಂಡ್ ಎನರ್ಜಿಗೆ ಸಂಬಂಧಪಟ್ಟಂತೆ ಕೆಪಾಸಿಟಿ ಬಿಲ್ಡಿಂಗ್, 2 ದೇಶಗಳ ಮಧ್ಯೆ ಇರುವಂಥ ನಾಲೆಡ್ಜ್ ಶೇರಿಂಗ್, ತಂತ್ರಜ್ಞಾನವನ್ನು ಟ್ರಾನ್ಸ್ಫರ್ ಮಾಡೋದು ಇದನ್ನೆಲ್ಲ ಮಾಡ್ತಾ ಇದೆ. ಜೊತೆಗೆ ರಿನ್ಯೂಯಬಲ್ ಎನರ್ಜಿಗೆ ಸಂಬಂಧಪಟ್ಟಂತೆ ಕೂಡ ಸಹಕಾರವನ್ನು ಮಾಡ್ತಾ ಇದೆ. ಪ್ರಸ್ತುತ ಭಾರತ ಹಾಗೂ ಡೆನ್ಮಾರ್ಕ್ ಮಧ್ಯ ಏನು ಪರಿಸರ ಸಂರಕ್ಷಣೆಗೆ ಸಂಬಂಧಪಟ್ಟಂತೆ ಸಹಕಾರ ನಡೀತಾ ಇದೆ ಅದನ್ನು ಮುಂದುವರಿಸ್ತಾ ಎಸ್ಪೆಷಲಿ ವಾಟರ್ ಹಾಗೂ ಸರ್ಕ್ಯುಲರ್ ಎಕಾನಮಿಗೆ ಸಂಬಂಧಪಟ್ಟಂತೆ ಇನ್ನೂ ಬಲಪಡಿಸ್ಕೋತಾ ಇದೆ. ಸರ್ಕ್ಯುಲರ್ ಎಕಾನಮಿ ಅಂತ ಅಂದರೆ ಏನು? ಒಂದು ಇಂಡಸ್ಟ್ರಿ ಅಂತ ತೊಗೊಂಡ್ರೆ ಅದು ರಾ ಮೆಟೀರಿಯಲ್ನ ಯೂಸ್ ಮಾಡಿ ಒಂದು ಪ್ರಾಡಕ್ಟ್ನ ತಯಾರಿಸಿ ಅದರಿಂದ ವೇಸ್ಟ್ ಏನು ಉತ್ಪನ್ನ ಆಗುತ್ತೆ ಆ ವೇಸ್ಟ್ನ ಬಿಟ್ಬಿಡುತ್ತೆ ಮತ್ತೆ ಉಪಯೋಗಿಸಲ್ಲ ಅಲ್ವಾ, ಅದಕ್ಕೆ ಲೀನಿಯರ್ ಎಕಾನಮಿ ಅಂತಾರೆ. ಸರ್ಕ್ಯುಲರ್ ಎಕಾನಮಿ ಅಂತಂದರೆ ಏನು ವೇಸ್ಟ್ ಉತ್ಪನ್ನ ಆಗಿರುತ್ತೆ ಅದನ್ನು ಮತ್ತೆ ಉಪಯೋಗಿಸೋದು. ಏನು ವೇಸ್ಟ್ ಉತ್ಪನ್ನ ಆಗಿರುತ್ತೆ ಅದು ಕೂಡ ಸಂಪನ್ಮೂಲ ಈ ಸರ್ಕ್ಯುಲರ್ ಎಕಾನಮಿ ಒಳಗೆ. ಈ ರೀತಿಯ ಸರ್ಕ್ಯುಲರ್ ಎಕಾನಮಿಗೆ ಒತ್ತು ಕೊಡ್ತಾ ಅದರ ಜೊತೆಗೆ ವಾಟರ್ ಯೂಸ್ ಎಫಿಷಿಯನ್ಸಿ ಬಗ್ಗೆ ಭಾರತ ಹಾಗೂ ಡೆನ್ಮಾರ್ಕ್ ಸಹಕಾರವನ್ನು ಮಾಡ್ತಾ ಇದೆ. ಅಂದರೆ ಏನು ನೀರಿನ ಸಂಪನ್ಮೂಲ ಇದೆ, ವಾಟರ್ ಸಪ್ಲೈ, ವಾಟರ್ ಡಿಸ್ಟ್ರಿಬ್ಯೂಷನ್, ಏನು ಬರೋವಂಥ ವೇಸ್ಟ್ ವಾಟರ್ನ ಟ್ರೀಟ್ ಮಾಡುವಂಥದ್ದು, ಅದನ್ನು ರೀಯೂಸ್ ಮಾಡುವಂಥದ್ದು, ವಾಟರ್ ಮ್ಯಾನೇಜ್ಮೆಂಟ್, ಎನರ್ಜಿ ಆಪ್ಟಿಮೈಸೇಷನ್, ಇದಕ್ಕೆಲ್ಲ ಅಂತಾನೆ ಇಂಡೋ ಡ್ಯಾನಿಷ್ ವಾಟರ್ ಟೆಕ್ನಾಲಜಿ ಅಲಯನ್ಸ್ ಅಂತ 2 ದೇಶಗಳು ಈ ಸ್ಟ್ರಾಟಜಿಕ್ ಗ್ರೀನ್ ಅಲಯನ್ಸ್ ಕೆಳಗೆ ಫಾರ್ಮ್ ಮಾಡ್ಕೋತಾ ಇದೆ. ಇದೆಲ್ಲದರ ಜೊತೆಗೆ ಪ್ರಸ್ತುತ ಭಾರತ ಹಾಗೂ ಡೆನ್ಮಾರ್ಕ್ ಮಧ್ಯೆ ಏನು ಸಿಟಿ ಟು ಸಿಟಿ ಕೋಆಪ್ರೇಷನ್ ನಡೀತಾ ಇದೆ, ಗ್ರೀನ್ ಹಾಗೂ ಕ್ಲೈಮೇಟ್ ಫ್ರೆಂಡ್ಲಿ ಟೆಕ್ನಾಲಜಿಗಳನ್ನ ತಯಾರಿಸೋಕ್ಕೆ ಪಾರ್ಟ್ನರ್ಶಿಪ್ ನಡೀತಾ ಇದೆ. ಜೊತೆಗೆ ಮ್ಯಾರಿಟೈಮ್ ಅಫೇರ್ಸಲ್ಲಿ ಸಹಕಾರ ನಡೀತಾ ಇದೆ. ಇದೆಲ್ಲದನ್ನ ಮುಂದುವರಿಸ್ತಾ ಇನ್ನೂ ಬಲಪಡಿಸಬೇಕು ಅಂತ ಭಾರತ ಹಾಗೂ ಡೆನ್ಮಾರ್ಕ್ ಸ್ಟ್ರಾಟಜಿಕ್ ಗ್ರೀನ್ ಅಲಯನ್ಸ್ನ ಫಾರ್ಮ್ ಮಾಡ್ಕೊಂಡಿದೆ. ಈ ರೀತಿಯ ಒಂದು ಸ್ಟ್ರಾಟಜಿಕ್ ಗ್ರೀನ್ ಅಲಯನ್ಸ್ ಭಾರತ ಮೊದಲನೇ ಬಾರಿಗೆ ಯಾವುದೇ ದೇಶದ ಜೊತೆ ಫಾರ್ಮ್ ಮಾಡ್ಕೋತಾ ಇದೆ. ಸೊ ನಿಮ್ಮ ಎಕ್ಸಾಮ್ಸ್ಗೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ಟಾಪಿಕ್ ಇದು. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 8 ಇರುವಂಥ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಹಾಲ್ಟ್ಸ್ ಇಂಡಿಯಾ ಆಪರೇಷನ್ಸ್. ಇದು ನಿಮ್ಮ ಪ್ರಿಲಿಮ್ ಸಿಲೆಬಸ್ನ ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಕೆಳಗೆ ಬರುತ್ತೆ. ನಿಮ್ಮ ಮೇನ್ಸ್ ಪೇಪರಲ್ಲಿ ಜನರಲ್ ಸ್ಟಡೀಸ್ ಪೇಪರ್ 2 ಡೆವಲಪ್ಮೆಂಟ್ ಪ್ರೊಸೆಸಸ್ ಆ್ಯಂಡ್ ಡೆವಲಪ್ಮೆಂಟ್ ಇಂಡಸ್ಟ್ರಿ ರೋಲ್ ಆಫ್ NGOs ಕೆಳಗೆ ಇದು ಬರುತ್ತೆ. ಈ ಆರ್ಟಿಕಲಲ್ಲಿ ಚರ್ಚೆ ಮಾಡ್ತಾ ಇರುವಂಥದ್ದು ಆಮ್ನೆಸ್ಟಿ ಇಂಟರ್ನ್ಯಾಷನಲ್. ಇದೊಂದು ಅಂತಾರಾಷ್ಟ್ರೀಯ ನಾನ್ ಗೌರ್ಮೆಂಟಲ್ ಆರ್ಗನೈಸೇಷನ್ 1961ನಲ್ಲಿ ಲಂಡನ್ UK ಅಲ್ಲಿ ಆರಂಭ ಮಾಡಿದ್ದು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ 1948ಅಲ್ಲಿ ಯುನೈಟೆಡ್ ನೇಷನ್ಸ್ ಜನರಲ್ ಅಸೆಂಬ್ಲಿಯಲ್ಲಿ ಯೂನಿವರ್ಸಲ್ ಡಿಕ್ಲರೇಷನ್ ಆಫ್ ಹ್ಯೂಮನ್ ರೈಟ್ಸ್ ಅಂತ ಮಾನವ ಹಕ್ಕುಗಳನ್ನ ಮೊದಲನೇ ಬಾರಿಗೆ ಗುರುತಿಸಲಾಯಿತು. ಇದ್ರ ಕೆಳಗೆ ಪ್ರತಿ ಮನುಷ್ಯಂಗೂ ಸಮಾನತೆ, ಸ್ವಾತಂತ್ರ್ಯ, ಘನತೆ ಎಲ್ಲದರ ಹಕ್ಕಿದೆ. ಈ ಹಕ್ಕಿನ ಉಲ್ಲಂಘನೆ ಆದರೆ ಈ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ NGO ಏನಿದೆ ಅದನ್ನು ಪಬ್ಲಿಕ್ ಡೊಮೇನ್ಗೆ ತೊಗೊಂಬರುತ್ತೆ, ಆ ಉಲ್ಲಂಘನೆಗಳನ್ನ ಪಬ್ಲಿಸೈಸ್ ಮಾಡುತ್ತೆ. ತನ್ನ ಈ ಕೆಲಸದಲ್ಲಿ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ಗೆ 1977ನಲ್ಲಿ ನೋಬೆಲ್ ಪೀಸ್ ಪ್ರೈಸ್ ಕೂಡ ಕೊಡಲಾಗಿದೆ. ಈ ಹಿಂದೆ ನಾವು ನ್ಯೂಸ್ ಪೇಪರ್ ಅನಾಲಿಸಿಸ್ ಮಾಡಬೇಕಾದ್ರೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆಕ್ಟ್ಸ್ ಹಾಗೂ NGOಗಳ ಮಧ್ಯೆ ಇರುವಂಥ ಸಂಬಂಧದ ಬಗ್ಗೆ ಚರ್ಚೆ ಮಾಡಿದ್ವಿ. ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ 2010 ಕೆಳಗೆ ಯಾವುದೇ ವಾಲಂಟ್ರಿ ಆರ್ಗನೈಸೇಷನ್ಸ್ಗೆ ಭಾರತದಿಂದ ಹೊರಗಡೆ ಫಾರಿನ್ ಫಂಡಿಂಗ್ ಸಿಕ್ಕಾಗ ಅದು ಯಾವ ಉದ್ದೇಶದಿಂದ ಕೊಟ್ಟಿರ್ತಾರೆ ಅದೇ ಉದ್ದೇಶಕ್ಕೆ ಅದನ್ನು ಉಪಯೋಗಿಸ್ಬೇಕು ಅಂತ ಈ ಆ್ಯಕ್ಟ್ ನಿಯಂತ್ರಣವನ್ನು ಮಾಡುತ್ತೆ. ಆ ಹಿನ್ನೆಲೆಯಲ್ಲಿ ಸರ್ಕಾರ 20 ಅಂತಾರಾಷ್ಟ್ರೀಯ NGOಗಳು ಗ್ರೀನ್ ಪೀಸ್, ಕಂಪ್ಯಾಷನ್ ಇಂಟರ್ನ್ಯಾಷನಲ್, ಫೋರ್ಡ್ ಫೌಂಡೇಶನ್ ಹಾಗೂ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಇವನ್ನೆಲ್ಲ ಸೇರಿ ಇವುಗಳ ಮೇಲೆ ಎನ್ಕ್ವೈರಿಗಳನ್ನ ನಡೆಸ್ತಾ ಇತ್ತು. ಇಂತಹ ವಾಲಂಟ್ರಿ ಆರ್ಗನೈಸೇಷನ್ಸ್ಗೆ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಒಳಗೆ ಹಣವನ್ನು ನೀಡದೆ ಫಾರಿನ್ ಡೈರೆಕ್ಟ್ ಇನ್ವೆಸ್ಟ್ಮೆಂಟ್ನ ಮೂಲಕ ಯುನೈಟೆಡ್ ಕಿಂಗ್ಡಮಿಂದ ಭಾರತಕ್ಕೆ 4 ಎಂಟಿಟೀಸ್ಗಳಿಗೆ ಹಣ ಸಿಕ್ಕಿದೆ. ಅಂಥದ್ರಲ್ಲಿ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಕೂಡ ಒಂದು. ಜೊತೆಗೆ ಇದಕ್ಕೆ ಮಿನಿಸ್ಟ್ರಿ ಆಫ್ ಹೋಮ್ ಅಫೇರ್ಸ್ನ ಒಪ್ಪಿಗೆ ಕೂಡ ಸಿಕ್ಕಿಲ್ಲ. ಈ ಕಾರಣದಿಂದ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ನ ಬ್ಯಾಂಕ್ ಅಕೌಂಟ್ಸ್ ಏನಿದೆ ಅದನ್ನು ಫ್ರೀಸ್ ಮಾಡಲಾಗಿದೆ. ಭಾರತದಲ್ಲಿ ಅದರ ಆಪರೇಷನ್ಸ್ನ ನಿಲ್ಲಿಸಬೇಕಾಗಿದೆ. ಆದರೆ ಈ ಅಪವಾದಗಳಿಗೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಉತ್ತರಿಸ್ತಾ ಇದೆ. ತಾನು ಹೇಗೆ ಫಂಡ್ಸನ್ನು ರೇಸ್ ಮಾಡುತ್ತೆ ಅನ್ನೋದ್ರ ಬಗ್ಗೆ ಇಲ್ಲಿ ಕ್ಲಾರಿಟಿಯನ್ನು ಕೊಡ್ತಾ ಇದೆ.
ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಮುಂದಕ್ಕೆ ಯಾವಾಗ ಬರುತ್ತೆ, ಯಾವಾಗ ಫಾರಿನ್ ಫಂಡಿಂಗ್ ಬಂದಾಗ. ಆದರೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಹೇಳ್ತಾ ಇರೋದು ತಾನು ಫಾರಿನ್ ಫಂಡಿಂಗ್ ಪಡೆಯೋದೇ ಇಲ್ಲ, ಡೊಮೆಸ್ಟಿಕಲಿ ಫಂಡ್ಸನ್ನು ರೇಸ್ ಮಾಡುತ್ತೆ. ಅಂದರೆ ಭಾರತದ ಒಳಗೇನೆ ಕಾಂಟ್ರಿಬ್ಯೂಟರ್ಸ್ನ ಹುಡುಕಿ ಅವ್ರುಗಳಿಂದ ಫಂಡನ್ನು ರೇಸ್ ಮಾಡುತ್ತೆ ಅಂತ ಹೇಳ್ತಾ ಇದೆ. ಭಾರತದಲ್ಲಿ ಜಮ್ಮು ಕಾಶ್ಮೀರಲ್ಲಿ ಡೆಲ್ಲಿ ರೈಟ್ಸಲ್ಲಿ ಏನು ಹ್ಯೂಮನ್ ರೈಟ್ಸ್ ವೈಲೇಷನ್ ಆಗ್ತಾ ಇದೆ ಅದನ್ನು ಪಬ್ಲಿಸೈಸ್ ಮಾಡ್ತಾ ಇರೋದಕ್ಕೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ನ ಸರ್ಕಾರ ಟಾರ್ಗೆಟ್ ಮಾಡ್ತಾ ಇದೆ. ತಾನು ಲಾಫುಲಿ ಕಾನೂನಿನ ಪ್ರಕಾರ ಫಂಡ್ ಮಾಡ್ತಾ ಇರೋದನ್ನ ಮನಿ ಲಾಂಡ್ರಿಂಗ್ ಅನ್ನೋ ಥರ ಪೋರ್ಟ್ರೇ ಮಾಡ್ತಾ ಇದೆ ಅಂತ ಭಾರತ ಸರ್ಕಾರಕ್ಕೆ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಪವಾದವನ್ನು ಕೊಡ್ತಾ ಇದೆ. ಈ ಆರ್ಟಿಕಲ್ ಯಾಕೆ ಮುಖ್ಯ ಅಂತಂದರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತುಂಬ ರೆಕಗ್ನಿಷನ್ ಇರೋ ನೋಬೆಲ್ ಪೀಸ್ ಪ್ರೈಸ್ ಪಡೆದಂಥ NGO ಈ ಆಮ್ನೆಸ್ಟಿ ಇಂಟರ್ನ್ಯಾಷನಲ್. ನಾವು ನಿನ್ನೆ ಕೂಡ 2 ಸ್ಪೀಚಸ್ ಅನ್ನೋ ಒಂದು ಆರ್ಟಿಕಲ್ ಎಡಿಟೋರಿಯಲಲ್ಲಿ ಓದಿದ್ವಿ. ಪಾಕಿಸ್ತಾನ್ ಏನು ತನ್ನ ಯುನೈಟೆಡ್ ನೇಷನ್ ಜನರಲ್ ಅಸೆಂಬ್ಲಿ ಸ್ಪೀಚಲ್ಲಿ ಭಾರತದಲ್ಲಿ ಹ್ಯೂಮನ್ ರೈಟ್ ವೈಲೇಷನ್ಸ್ ಆಗ್ತಾ ಇರೋದ್ರ ಬಗ್ಗೆ ಚರ್ಚೆ ಮಾಡ್ತು. ಪಾಕಿಸ್ತಾನ್ಗೆ ಹಾಗೆ ಅಪವಾದ ಮಾಡೋ ಹಕ್ಕಿಲ್ಲ ಅಂತಂದ್ರೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದು ಪದೇ ಪದೇ ಬಂದಾಗ ಇದಕ್ಕೆ ಕಾನ್ಸಿಕ್ವೆನ್ಸ್ ಇರಬಹುದು ಅಂತ ಆ ಆರ್ಟಿಕಲಲ್ಲಿ ಚರ್ಚೆ ಮಾಡಿದ್ವಿ. ಹಾಗೆ ಈ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹ್ಯೂಮನ್ ರೈಟ್ಸ್ ವೈಲೇಷನ್ ಮಾಡ್ತಾ ಇರೋದಕ್ಕೆ ಭಾರತ ಟಾರ್ಗೆಟ್ ಆಗ್ತಾ ಇದೆ ಅನ್ನೋ ರೀತಿ ಪರ್ಸೆಪ್ಷನ್ ಹೋದರೆ ಭಾರತದ ಡೆಮೋಕ್ರಸಿ ವೀಕ್ ಆಗ್ತಾ ಇದೆ ಅನ್ನೋ ಥರ ಅದು ತೋರಿಸ್ಕೊಡುತ್ತೆ. ನಿಮ್ಮ ಎಕ್ಸಾಮ್ಸಲ್ಲಿ ಡೆಮೋಕ್ರಸಿಗೆ ಸಂಬಂಧಪಟ್ಟಂಥ ಕ್ವೆಶ್ಚನ್ ಅಥವಾ ಎಸ್ಸೆ ಬಂದರೆ ಇದನ್ನು ನೀವು ಉಪಯೋಗಿಸ್ಕೋಬೋದು. ಮೇನ್ಸ್ ಎಕ್ಸಾಮಲ್ಲಿ ನಿರ್ದಿಷ್ಟವಾಗಿ ಫಾರಿನ್ ಕಾಂಟ್ರಿಬ್ಯೂಷನ್ ರೆಗ್ಯುಲೇಷನ್ ಆ್ಯಕ್ಟ್ ಹಾಗೂ NGOಗೆ ಸಂಬಂಧಪಟ್ಟಂಥ ಡೈರೆಕ್ಟ್ ಕ್ವೆಶ್ಚನ್ ಬರ್ಬೋದು. ಸೊ ಅದಕ್ಕಾಗಿ ಕೂಡ ಇದನ್ನು ನೀವು ಉದಾಹರಣೆಯಾಗಿ ಉಪಯೋಗಿಸ್ಕೋಬೋದು. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್, ವೈ ಆರ್ ಅಜರ್ಬೈಜಾನ್ ಆ್ಯಂಡ್ ಅರ್ಮೇನಿಯಾ ಫೈಟಿಂಗ್ ಎಗೇನ್. ನಿಮ್ಮ ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 11 ಕೊಟ್ಟಿರುವಂಥ ಆರ್ಟಿಕಲ್ ಇದು. ಕರೆಂಟ್ ಇವೆಂಟ್ಸ್ ಆಫ್ ನ್ಯಾಷನಲ್ ಆ್ಯಂಡ್ ಇಂಟರ್ನ್ಯಾಷನಲ್ ಇಂಪಾರ್ಟೆನ್ಸ್ ಪ್ರಿಲಿಮ್ಸ್ ಪೋರ್ಷನ್ ಕೆಳಗೆ ಬರುವಂಥದ್ದು ಹಾಗೂ ಜನರಲ್ ಸ್ಟಡೀಸ್ ಪೇಪರ್ ಟು ಇಂಟರ್ನ್ಯಾಷನಲ್ ರಿಲೇಷನ್ಸ್ ಕೆಳಗೆ ಬರುವಂಥ ಆರ್ಟಿಕಲ್. ಮೊದಲು ಈ ಅಜರ್ಬೈಜಾನ್ ಹಾಗೂ ಅರ್ಮೇನಿಯಾ ಎಲ್ಲಿದೆ ನಮ್ಮ ಮ್ಯಾಪಲ್ಲಿ ಅಂತ ನೋಡೋಣ. ಇಲ್ಲಿ ನಾವು ನೋಡ್ತಾ ಇರುವಂಥದ್ದು ವೆಸ್ಟ್ ಏಷ್ಯಾ ಮ್ಯಾಪ್. ವೆಸ್ಟ್ ಏಷ್ಯಾದಲ್ಲಿರುವಂಥ ಕ್ಯಾಸ್ಪಿಯನ್ ಸಿ ಅದಕ್ಕೆ ನೇಬರಿಂಗ್ ಆಗಿರುವಂಥದ್ದು ಈ ಅಜರ್ಬೈಜಾನ್. ಅಜರ್ಬೈಜಾನ್ನ ಪಕ್ಕದಲ್ಲೇ ನೀವು ಇಲ್ಲಿ ಅರ್ಮೇನಿಯಾ ನೋಡ್ಬೋದು. ಅರ್ಮೇನಿಯಾ ಲ್ಯಾಂಡ್ ಲಾಕ್ಡ್ ಆಗಿದೆ, ಯಾವುದೇ ವಾಟರ್ ಬಾಡಿ ಅದರ ಸುತ್ತ ಇಲ್ಲ, ನೀವು ಗಮನಿಸಬೇಕಾಗಿರುವಂಥದ್ದು. ಅರ್ಮೇನಿಯಾ ಪಕ್ಕದಲ್ಲೇ ನೀವು ಟರ್ಕಿಯನ್ನು ನೋಡ್ಬೋದು. ಅಜರ್ಬೈಜಾನ್ ಹಾಗೂ ಅರ್ಮೇನಿಯಾ ಎರಡಕ್ಕೂ ಹತ್ತಿರವಾಗಿರುವಂಥದ್ದು ನೇಬರಿಂಗ್ ಕಂಟ್ರಿ ಜಾರ್ಜಿಯಾ. ಜಾರ್ಜಿಯಾದ ಮೇಲೆ ರಷ್ಯಾವನ್ನು ನೋಡ್ಬೋದು. ಅಜರ್ಬೈಜಾನ್ ಹಾಗೂ ಅರ್ಮೇನಿಯಾ ಮಧ್ಯೆ ಏನು ಕಾನ್ಫ್ಲಿಕ್ಟ್ ಇದೆ ಅದರಲ್ಲಿ ಮುಖ್ಯ ಆಗುವಂಥ ಬೇರೆ ದೇಶಗಳು ಟರ್ಕಿ ಹಾಗೂ ರಷ್ಯಾ. ಮೊದಲು ಈ ಪ್ರದೇಶದಲ್ಲಿ ಐತಿಹಾಸಿಕವಾಗಿ ಏನು ನಡೆದಿದೆ ಅಂತ ನೋಡೋಣ. ಈಗಿನ ರಷ್ಯಾ ಮುಂಚೆ USSR ಆದಾಗ ಆ ಸೋವಿಯತ್ ಯೂನಿಯನ್ನ ಭಾಗ ಆಗಿತ್ತು ಅರ್ಮೇನಿಯಾ ಹಾಗೂ ಅಜರ್ಬೈಜಾನ್. 1991ನಲ್ಲಿ USSRನ ಡಿಸ್ಇಂಟಿಗ್ರೇಷನ್ ಆಗಿ ರಷ್ಯಾ ಆಯಿತು. ಹಾಗೆ ಸೋವಿಯತ್ ಯೂನಿಯನ್ನ ಕೊಲ್ಯಾಪ್ಸ್ ಆದಾಗ 1991ನಲ್ಲಿ ಅರ್ಮೇನಿಯಾ ಹಾಗೂ ಅಜರ್ಬೈಜಾನ್ ಎರಡು ಕೂಡ ಇಂಡಿಪೆಂಡೆಂಟ್ ಕಂಟ್ರಿಗಳಾದವು. ಅವೆರಡರ ಮಧ್ಯ ಕ್ಲಾಶಸ್ ಶುರು ಆಯಿತು. ಆ ಕ್ಲಾಶ್ಗಳಲ್ಲಿ ಸಾವಿರಾರು ಜನ ತೀರ್ಕೊಂಡ್ರು. ಈ ಕ್ಲಾಶಸ್ 1994 ತನಕ ನಡೀತು. ಅದಾದ ನಂತರ ಯುದ್ಧ ವಿರಾಮವನ್ನು ಹೇಳಲಾಯಿತು. ಪ್ರಸ್ತುತ ಅರ್ಮೇನಿಯಾ ಹಾಗೂ ಅಜರ್ಬೈಜಾನ್ ಮಧ್ಯ ಕಾನ್ಫ್ಲಿಕ್ಟೆಡ್ ಏರಿಯಾ ಇರುವಂಥದ್ದು ನಗರ್ನೋ ಕರಬಾಗ್. ಇದೊಂದು ಮೌಂಟೇನಿಯಸ್ ಗುಡ್ಡಗಾಡು ಹಾಗೂ ಕಾಡಿನ ಪ್ರದೇಶ ಆಗಿದೆ. ಇದರಲ್ಲಿ 1,50,000 ಜನ ನೆಲೆಸಿದ್ದಾರೆ. ಈ ನಗರ್ನೋ ಕರಬಾಗ್ ರೀಜನ್ ಅಜರ್ಬೈಜಾನ್ನ ಒಳಗಿದ್ರು ಕೂಡ ಅಜರ್ಬೈಜಾನ್ನಲ್ಲಿ ಏನು ಜನ ಇದ್ದಾರೆ ಅವರು ಮೆಜಾರಿಟಿ ಶಿಯಾ ಮುಸ್ಲಿಮ್ಸ್ ಇದ್ದಾರೆ. ಅರ್ಮೇನಿಯಾದಲ್ಲಿ ಮೆಜಾರಿಟಿ ಕ್ರಿಶ್ಚಿಯನ್ ಕಮ್ಯುನಿಟಿ ಅವರಿದ್ದಾರೆ. ಈ ನಗರ್ನೋ ಕರಬಾಗ್ ಪ್ರದೇಶದಲ್ಲಿ ಮೆಜಾರಿಟಿ ಕ್ರಿಶ್ಚಿಯನ್ ಜನ ಇದ್ದಾರೆ. ಸೊ ಕಲ್ಚರಲಿ ಎಥ್ನಿಸಿಟಿಯಲ್ಲಿ ಈ ನಗರ್ನೋ ಕರಬಾಗ್ ರೀಜನ್ ಅರ್ಮೇನಿಯಾಗೆ ಹತ್ತಿರವಾಗಿದೆ. ಈ ಇಡೀ ಪ್ರದೇಶ 1921ನಲ್ಲಿ ಸೋವಿಯತ್ ಯೂನಿಯನ್ ಕೆಳಗೆ ಬಂದಾಗ ಅಜರ್ಬೈಜಾನ್ ಒಳಗೆ ಇದ್ರೂ ಒಂದು ರೀತಿಯಲ್ಲಿ ಅಟಾನಮಿಯನ್ನು ಕೊಡಲಾಗಿತ್ತು. ಸೊ 1980s ತನಕ ಒಂದು ರೀತಿಯ ಸ್ವಯಂ ಶಾಸನನೇ ಇತ್ತು ಈ ಪ್ರದೇಶದಲ್ಲಿ. ಆದರೆ 1980sಲ್ಲಿ ಯಾವಾಗ ಸೋವಿಯತ್ ಪವರ್ ದುರ್ಬಲ ಆಗ್ತಾ ಬಂತು ಆವಾಗ ಈ ಪ್ರದೇಶದ ಅಟಾನಮಸ್ ಸ್ಟೇಟಸ್ನ ತೆಗೆದುಹಾಕಿ ಅದು ಅರ್ಮೇನಿಯಾಗೆ ಜಾಯಿನ್ ಆಗಬೇಕು ಅಂತ ಡಿಸೈಡ್ ಆಯಿತು 1988ಲ್ಲಿ. ಆದರೆ ಅಜರ್ಬೈಜಾನ್ ಇದಕ್ಕೆ ಒಪ್ಪಲಿಲ್ಲ. ಹಾಗಾಗಿ ಇದೊಂದು ಮಿಲಿಟರಿ ಕಾನ್ಫ್ಲಿಕ್ಟ್ಗೆ ದಾರಿ ಮಾಡಿಕೊಡ್ತು. ನಂತರ ಯಾವಾಗ ಕಂಪ್ಲೀಟ್ಲಿ ಸೋವಿಯತ್ ಯೂನಿಯನ್ 1991ನಲ್ಲಿ ಡಿಸ್ಇಂಟಿಗ್ರೇಟ್ ಆಯಿತು, ಅದಾದ ನಂತರ ಏನು 1994 ತನಕ ಕ್ಲಾಶಸ್ ಆಯಿತು ಅಂತ ಆದ್ವಿ. ಆ ಕ್ಲಾಶಸಲ್ಲಿ ಈ ಪ್ರದೇಶ ಇನ್ವಾಲ್ವ್ ಆಗಿತ್ತು. 1994ರಲ್ಲಿ ಯುದ್ಧ ವಿರಾಮ ಆಗುವಷ್ಟರಲ್ಲಿ ಈ ಪ್ರದೇಶ ಅರ್ಮೇನಿಯಾ ಕೆಳಗೆ ಬಂದು ಅವರು ಇಂಡಿಪೆಂಡೆನ್ಸ್ ಘೋಷಣೆ ಮಾಡಿದರೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇದಕ್ಕೆ ಯಾವುದೇ ರೆಕಗ್ನಿಷನ್ ಸಿಕ್ಕಿಲ್ಲ. ಅಂತಾರಾಷ್ಟ್ರೀಯ ಸಮುದಾಯದಿಂದ ಈ ಜಾಗವನ್ನು ಇನ್ನೂ ಅಜರ್ಬೈಜಾನ್ನ ಪ್ರದೇಶವಾಗಿ ರೆಕಗ್ನೈಸ್ ಮಾಡಲಾಗುತ್ತೆ. ಹಾಗೆ 1994ರಲ್ಲೇ ಯುದ್ಧ ವಿರಾಮ ಘೋಷಣೆ ಆಗಿದ್ರೂ ಕೂಡ ಅರ್ಮೇನಿಯಾ ಹಾಗೂ ಅಜರ್ಬೈಜಾನ್ ಮಧ್ಯ ಈ ಪ್ರದೇಶವನ್ನು ಇಟ್ಕೊಂಡು ಪದೇ ಪದೇ ಏನಾದ್ರು ಒಂದು ಕಾನ್ಫ್ಲಿಕ್ಟ್ ಆಗ್ತಾನೆ ಇರುತ್ತೆ. ಅವರು ಮತ್ತೊಬ್ಬರಿಗೆ ಬ್ಲೇಮ್ ಮಾಡ್ತಾನೆ ಇರ್ತಾರೆ.
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಅರ್ಮೇನಿಯಾ ಅಜರ್ಬೈಜಾನ್ ಈ ಪ್ರದೇಶ ಏನಿದೆ ತುಂಬಾನೇ ಇಂಪಾರ್ಟೆಂಟ್ ಆಗಿರುವಂಥದ್ದು ಸ್ಟ್ರಾಟಜಿಕಲಿ. ಯಾಕೆಂದರೆ ಇದೊಂದು ಎನರ್ಜಿ ರಿಚ್ ಏರಿಯಾ. ಇಲ್ಲಿ ಸಾಕಷ್ಟು ಮುಖ್ಯವಾಗಿ ಉಪಯೋಗಿಸುವಂಥ ಆಯಿಲ್ ಆ್ಯಂಡ್ ಗ್ಯಾಸ್ ಪೈಪ್ಲೈನ್ಸ್ಗಳಿದ್ದಾವೆ ಬ್ಲ್ಯಾಕ್ ಸಿ ಹಾಗೂ ಕ್ಯಾಸ್ಪಿಯನ್ ಸಿ ಈ ಪ್ರದೇಶದಲ್ಲಿ. ಬಾಕು ಸೆಹ್ಲಾನ್ ಆಯಿಲ್ ಪೈಪ್ಲೈನ್, ವೆಸ್ಟರ್ನ್ ರೂಟ್ ಎಕ್ಸ್ಪೋರ್ಟ್ ಆಯಿಲ್ ಪೈಪ್ಲೈನ್, ಟ್ರಾನ್ಸ್ ಆಂಟೋಲಿಯನ್ ಗ್ಯಾಸ್ ಪೈಪ್ಲೈನ್, ಸೌತ್ ಕಾಕಸ್ ಗ್ಯಾಸ್ ಪೈಪ್ಲೈನ್, ಇವು ಕೆಲವು. ಇದರಲ್ಲಿ ಕೆಲವಂತೂ ಏನು ಕಾನ್ಫ್ಲಿಕ್ಟ್ ಝೋನ್ ಇಲ್ಲಿ ನೋಡ್ತಾ ಇದ್ದೀವಿ ಅದಕ್ಕೆ 16 ಕಿಲೋಮೀಟರ್ ಅಷ್ಟು ಹತ್ತಿರವಾಗಿ ಪಾಸ್ ಆಗುವಂಥ ಪೈಪ್ಲೈನ್ಗಳು. ಹಾಗಾಗಿ ಇದು ತುಂಬ ಮುಖ್ಯ ಆಗಿರುವಂಥ ಏರಿಯಾ. ಯಾಕೆಂದರೆ ಇಲ್ಲಿ ಏನಾದ್ರು ವಾರ್ ಆದರೆ ಈ ಪೈಪ್ಲೈನ್ಗಳು ಟಾರ್ಗೆಟ್ ಆಗ್ಬೋದು, ಎನರ್ಜಿ ಸಪ್ಲೈ ಟಾರ್ಗೆಟ್ ಆಗ್ಬೋದು. ಹಾಗಾಗಿ ಇದು ತುಂಬ ಮುಖ್ಯ ಆಗಿರುವಂಥ ಏರಿಯಾ ನಿಮ್ಮ ಎಕ್ಸಾಮ್ಸ್ಗೆ ಹಾಗೂ ಅಂತಾರಾಷ್ಟ್ರೀಯ ಸಂಬಂಧಗಳಿಗೆ ಸಂಬಂಧಪಟ್ಟಂತೆ. ಇಲ್ಲಿನ ಪರಿಸ್ಥಿತಿ ಬಗ್ಗೆ ನಿಮಗೆ ಇನ್ನೊಂದು ಗೊತ್ತಿರಬೇಕಾಗಿರುವಂಥ ವಿಷಯ ಟರ್ಕಿ ಹಾಗೂ ರಷ್ಯಾದ ಬಗ್ಗೆ. ಟರ್ಕಿ ಅಜರ್ಬೈಜಾನ್ಗೆ ಜಾಸ್ತಿ ಹತ್ತಿರ ಆಗಿರುವಂಥದ್ದು ಕಲ್ಚರಲಿ ಹಾಗೂ ಐತಿಹಾಸಿಕವಾಗಿ. ಎಥ್ನಿಕ್ ಗ್ರೂಪ್ಗಳನ್ನ ನೋಡಿದ್ರೆ ಅಜರ್ಬೈಜಾನ್ ಹಾಗೂ ಟರ್ಕಿ ಕಮ್ಯುನಿಟಿ ಒಂದೇ ಅಂತ ನಾವು ಹೇಳ್ಬೋದು. ಹಾಗಾಗಿ ಈ ಕಾನ್ಫ್ಲಿಕ್ಟ್ ಅಲ್ಲೂ ಕೂಡ ಟರ್ಕಿ ಅಜರ್ಬೈಜಾನ್ಗೆನೆ ಸಪೋರ್ಟ್ ಮಾಡುತ್ತೆ. ಅದೇ ರಷ್ಯಾ ಅಜರ್ಬೈಜಾನ್ ಹಾಗೂ ಅರ್ಮೇನಿಯಾ ಎರಡು ಜೊತೆನೆ ಒಳ್ಳೆ ಸಂಬಂಧ ಇಟ್ಕೊಂಡಿದೆ. ಎರಡಕ್ಕೂ ವೆಪನ್ಸ್ ಅನ್ನ ಸಪ್ಲೈ ಮಾಡುತ್ತೆ. ಆದರೆ ಎರಡಕ್ಕೂ ಹೋಲಿಸಿದ್ರೆ ಅರ್ಮೇನಿಯಾ ರಷ್ಯಾದ ಮೇಲೆ ಜಾಸ್ತಿ ಡಿಪೆಂಡೆಂಟ್ ಆಗಿದೆ. ಅರ್ಮೇನಿಯಾದಲ್ಲಿ ರಷ್ಯಾದ ಮಿಲಿಟರಿ ಬೇಸ್ ಕೂಡ ಇದೆ. ಆದರೆ ಎರಡೂ ದೇಶಗಳ ಮಧ್ಯೆ ಜಗಳದ ವಿಷಯ ಬಂದಾಗ ರಷ್ಯಾ ಎರಡರ ಮಧ್ಯೆ ಸೀಸ್ ಫೈರ್ ಮಾಡಿಸೋದಕ್ಕೆ, ಯುದ್ಧ ವಿರಾಮ ಮಾಡಿಸೋದಕ್ಕೆ ಮಧ್ಯಸ್ಥಿಕೆಯನ್ನು ಮಾಡ್ತಾ ಇದೆ. ಮುಂದೆ ಚರ್ಚೆ ಮಾಡ್ತಾ ಇರೋದು ಎಡಿಟೋರಿಯಲ್ ಆರ್ಟಿಕಲ್ ಎ ವೇಜ್ ಕೋಡ್ ದಟ್ ಈಸ್ ಎ ಹೇಸ್ಟಿ ಕಂಪೋಸಿಷನ್, ಬ್ಯಾಂಗ್ಳೂರ್ ಎಡಿಷನ್ನ ಪೇಜ್ ನಂಬರ್ 6 ಅಲ್ಲಿ ಕೊಟ್ಟಿರುವಂಥದ್ದು. ಇತ್ತೀಚೆಗೆ ಪಾರ್ಲಿಮೆಂಟಲ್ಲಿ 3 ಲೇಬರ್ ಕೋಡ್ಗಳನ್ನ ಪಾಸ್ ಮಾಡಲಾಗಿದೆ. ದ ಇಂಡಸ್ಟ್ರಿಯಲ್ ಕೋಡ್, ದ ಸೋಷಿಯಲ್ ಸೆಕ್ಯೂರಿಟಿ ಕೋಡ್ ಅಂಡ್ ಆಕ್ಯುಪೇಷನಲ್ ಸೇಫ್ಟಿ ಹೆಲ್ತ್ ಅಂಡ್ ವರ್ಕಿಂಗ್ ಕಂಡೀಷನ್ಸ್ ಕೋಡ್ 2020 ಅಂತ. ಈ ಲೇಬರ್ ಲಾಸ್ ರಿಫಾರ್ಮ್ಸ್ಗೆ ಸಂಬಂಧಪಟ್ಟಂತೆ ಈ ಆರ್ಟಿಕಲ್ ಅಲ್ಲಿ ಚರ್ಚೆ ಮಾಡ್ತಾ ಇದ್ದೀವಿ. ಪ್ರಸ್ತುತ ಕೋಡ್ ಆನ್ ವೇಜಸ್ 2019ಗಿಂತ ಮುಂಚೆ ಮಿನಿಮಮ್ ವೇಜಸ್ ಆಕ್ಟ್ 1948 ಇತ್ತು. ಇದರ ಕೆಳಗೆ ಸ್ಕಿಲ್ಡ್ ಅಥವಾ ಅನ್ಸ್ಕಿಲ್ಡ್ ಯಾವುದೇ ರೀತಿಯ ಕಾರ್ಮಿಕನಿಗೂ ಮಿನಿಮಮ್ ಇಷ್ಟು ಸಂಬಳವನ್ನು ಕೊಡಲೇಬೇಕು ಅಂತ ಕಾನೂನನ್ನು ಮಾಡಲಾಗಿತ್ತು. ಆದರೆ ಇದ್ರ ಕೆಳಗೆ ಟೋಟಲ್ ವರ್ಕ್ ಫೋರ್ಸಿಂದ ಕೇವಲ 30% ಕವರ್ ಆಗ್ತಾ ಇದ್ವು. ಮತ್ತು ಇದ್ರ ಒಳಗೇನೆ 10,000 ಬೇರೆ ಬೇರೆ ಸ್ಲ್ಯಾಬ್ಸ್ಗಳಿದ್ವು. ಆದರೆ ಈಗ ಮಾಡಿರುವಂಥ ಕೋಡ್ ಆನ್ ವೇಜಸ್ 2019 ಕೆಳಗೆ ಪೇಮೆಂಟ್ ಆಫ್ ವೇಜಸ್ ಆ್ಯಕ್ಟ್ 1936, ಮಿನಿಮಮ್ ವೇಜಸ್ ಆ್ಯಕ್ಟ್ 1948, ಪೇಮೆಂಟ್ ಆಫ್ ಬೋನಸ್ ಆ್ಯಕ್ಟ್ 1965, ಈಕ್ವಲ್ ರೆಮ್ಯುನರೇಷನ್ ಆ್ಯಕ್ಟ್ 1976 ಇದನ್ನೆಲ್ಲ ಸೇರಿ ಒಂದು ಕೋಡನ್ನು ಮಾಡಿದ್ದಾರೆ. ಹಾಗಾಗಿ ಅನ್ಆರ್ಗನೈಸ್ ಸೆಕ್ಟರ್ ಕೆಳಗೆ ಇರುವಂಥ ಎಲ್ಲ ಇಂಡಸ್ಟ್ರೀಸ್ಗಳು ಕೋಡ್ ಆನ್ ವೇಜಸ್ ಆ್ಯಕ್ಟ್ 2019 ಕೆಳಗೆ ಬರ್ತವೆ. ಮುಂಚೆ ಪ್ರತ್ಯೇಕವಾಗಿದ್ದ ಈ 4 ಆ್ಯಕ್ಟ್ಗಳ ಕೆಳಗೆ 119 ಸೆಕ್ಷನ್ಗಳಿದ್ವು. ಈಗ ಇವನ್ನೆಲ್ಲ ಸೇರಿ ಒಂದು ಕೋಡ್ ಮಾಡಿದ್ದಾರೆ. ಅದೆಲ್ಲ ಸೇರಿ ಕೇವಲ 69 ಸೆಕ್ಷನ್ಗಳಿದ್ದಾವೆ. ಯಾವ ಸೆಕ್ಷನ್ಗಳನ್ನ ತೆಗೆದುಹಾಕಲಾಗಿದೆ, ಇಲ್ಲಿ ಯಾವ ಸೆಕ್ಷನ್ಗಳನ್ನ ತೆಗೆದುಹಾಕಿದ್ದಾರೆ ಅದರಲ್ಲಿ ಪ್ರತ್ಯೇಕವಾಗಿ ಅದರದೇ ಒಂದು ಕಾಂಪಿಟೆಂಟ್ ಅಥಾರಿಟಿ, ಅಪೆಲೇಟ್ ಅಥಾರಿಟಿ, ರೂಲ್ ಮೇಕಿಂಗ್ ಪವರ್ಸ್ ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇತ್ತು. ಈ ಹೊಸ ಕಾನೂನನ್ನು ಎನ್ಫೋರ್ಸ್ ಮಾಡೋದಕ್ಕೆ, ಇಂಪ್ಲಿಮೆಂಟ್ ಮಾಡೋದಕ್ಕೆ ಮತ್ತೆ ರೂಲ್ಸ್ನ ಮಾಡಬೇಕಾಗತ್ತೆ. ಹಾಗೆ ರೂಲ್ಸ್ ಮಾಡೋದಕ್ಕೆ ಅಂತಲೇ ಇದರ ಸೆಕ್ಷನ್ 67 ಕೆಳಗೆ ಅಥಾರಿಟಿಯನ್ನು ಕೂಡ ಕೊಡಲಾಗಿದೆ. ಇಂತಹ ಪ್ರಕ್ರಿಯೆಗೆ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತಾರೆ. ಲೆಜಿಸ್ಲೇಚರ್ ಅಂದರೆ ಕಾನೂನು ಮಾಡೋ ಕೆಲಸವನ್ನು ನಾವು ಯಾರಿಗೆ ಕೊಟ್ಟಿದ್ದೀವಿ? ಲೆಜಿಸ್ಲೇಚರ್, ಪಾರ್ಲಿಮೆಂಟ್, ಅಸೆಂಬ್ಲಿ ಇವುಗಳಿಗೆ ಕೊಟ್ಟಿದ್ದೀವಿ ನಾವು. ಅದಕ್ಕೋಸ್ಕರ ಅಂತಲೇ ಅವ್ರನ್ನ ಎಲೆಕ್ಟ್ ಮಾಡಿ ಅಲ್ಲಿ ಕೂರಿಸಿದ್ದೀವಲ್ವಾ. ಆದರೆ ಅವರು ಮಾಡುವಂಥ ಕಾನೂನನ್ನು ಇಂಪ್ಲಿಮೆಂಟ್ ಮಾಡೋದಕ್ಕೆ, ಎನ್ಫೋರ್ಸ್ ಮಾಡೋದಕ್ಕೆ, ರೂಲ್ಸ್ ಮಾಡೋ ಅಧಿಕಾರವನ್ನು ಅವರಿಗಿಂತ ಕಮ್ಮಿ ರ್ಯಾಂಕಲ್ಲಿರೋ ಅಂಥ ಬೇರೆಯವರು, ಎಕ್ಸಿಕ್ಯೂಟಿವ್, ಹೀಗೆ ಬೇರೆಯವರು ಮಾಡಿದಾಗ ಅದಕ್ಕೆ ಡೆಲಿಗೇಟೆಡ್ ಲೆಜಿಸ್ಲೇಷನ್ ಅಂತ ಕರೀತಾರೆ. ಇಲ್ಲಿ ಕೂಡ ಏನಾಗ್ತಾ ಇದೆ, ಇದ್ದಿದ್ದಂಥ 4 ಆ್ಯಕ್ಟ್ಗಳನ್ನ ಸೇರಿಸಿ ಒಂದು ಆ್ಯಕ್ಟನ್ನು ಮಾಡಿದ್ದಾರೆ. ಆದರೆ ಈ ಪ್ರಕ್ರಿಯೆಯಲ್ಲಿ ಡೆಲಿಗೇಟೆಡ್ ಲೆಜಿಸ್ಲೇಷನ್ಗೆ ಜಾಸ್ತಿ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ಈ ರೀತಿ ಕಂಡೆನ್ಸ್ ಮಾಡೋದು ಸರಿಯಲ್ಲ ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಹಳೆ ಹಾಗೂ ಹೊಸ ಆ್ಯಕ್ಟ್ ಎರಡರಲ್ಲೂ ಕೂಡ ವರ್ಕರ್ ಅನ್ನೋದನ್ನು ಸೇಮ್ ಡೆಫಿನೇಷನನ್ನು ನೀಡಿದ್ದಾರೆ. ಆದರೆ ಹೊಸ ಆ್ಯಕ್ಟಲ್ಲಿ ಯಾರು ಸೂಪರ್ವೈಸರಿ ಕೆಪಾಸಿಟಿಯಲ್ಲಿ 15,000 ತನಕ ತಗೋತಿರ್ತಾರೆ ಅವನ್ನೂ ಕೂಡ ಅಂಥ ವ್ಯಕ್ತಿಯನ್ನು ಕೂಡ ವರ್ಕರ್ ಅಂತ ಕನ್ಸಿಡರ್ ಮಾಡಲಾಗಿದೆ. ಹಳೆ ಮಿನಿಮಮ್ ವೇಜಸ್ ಆ್ಯಕ್ಟಲ್ಲಿ ಏನಾದ್ರು 1000 ಕಾರ್ಮಿಕರು ಕೆಲಸ ಮಾಡ್ತಾ ಇದ್ದಾರೆ ಅಂತ ಅಂದ್ಕೊಳ್ಳಿ. ಹಾಗಿದ್ದಾಗ ಅಲ್ಲಿ ಅಂಥ ಎಂಪ್ಲಾಯ್ಮೆಂಟನ್ನು ಶೆಡ್ಯೂಲ್ ಒಳಗೆ ಸೇರಿಸಿ ಆಮೇಲೆ ಮಿನಿಮಮ್ ವೇಜ್ನ ಅದಕ್ಕೆ ಫಿಕ್ಸ್ ಮಾಡಬೇಕಾಗಿತ್ತು. ಆದರೆ ಈ ಪ್ರೊವಿಷನ್ನ ಹೊಸದಾಗಿರೋ ಅಂಥ ಕೋಡಲ್ಲಿ ತೆಗೆದುಹಾಕಿದ್ದಾರೆ. ಹೊಸ ಕೋಡ್ನ ಕೆಳಗೆ ಕೇಂದ್ರ ಸರ್ಕಾರ ಒಂದು ಫ್ಲೋರ್ ವೇಜ್ ಅಂತ ಫಿಕ್ಸ್ ಮಾಡುತ್ತೆ. ಆಮೇಲೆ ರಾಜ್ಯ ಸರ್ಕಾರ ಯಾವುದೇ ಮಿನಿಮಮ್ ವೇಜ್ ಫಿಕ್ಸ್ ಮಾಡಿದ್ರು ಕೂಡ ಈ ಫ್ಲೋರ್ ವೇಜ್ಗಿಂತ ಕಮ್ಮಿ ಇರೋಕ್ಕೆ ಸಾಧ್ಯ ಇಲ್ಲ. ಆದರೆ ಸಾಮಾನ್ಯವಾಗಿ ರಾಜ್ಯ ಸರ್ಕಾರಗಳು ಕೇಂದ್ರ ಸರ್ಕಾರ ಫಿಕ್ಸ್ ಮಾಡೋ ಮಿನಿಮಮ್ ವೇಜ್ಗಿಂತ ಜಾಸ್ತಿನೇ ರೇಟ್ಗಳನ್ನ ಕೊಡ್ತಾರೆ ಎಂಪ್ಲಾಯ್ಮೆಂಟ್ ಹಾಗೂ ವರ್ಕ್ ಫೋರ್ಸ್ನ ನೋಡಿ. ಹಾಗಾಗಿ ಇಂಥ ಪ್ರಾವಿಷನ್ನ ಅವಶ್ಯಕತೆ ಇರಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಈ ಆರ್ಟಿಕಲಲ್ಲಿ MG ನರೇಗಾ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. MG ನರೇಗಾ ಒಂದು ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಸ್ಕೀಮ್. ಪ್ರತಿ ವರ್ಷದಲ್ಲಿ 100 ದಿನಗಳಷ್ಟು ಎಂಪ್ಲಾಯ್ಮೆಂಟ್ ಅಟ್ಲೀಸ್ಟ್ ಪ್ರೊವೈಡ್ ಮಾಡಬೇಕು ಅಂತ ಇರೋ ಒಂದು ಸ್ಕೀಮ್.
MG ನರೇಗಾ ಕೆಳಗೆ ಕೃಷಿ ಕಾರ್ಮಿಕರಿಗೆ ಎಸ್ಪೆಷಲಿ ಏನು ದಿನಗೂಲಿಯನ್ನು ನೀಡ್ತಾರೆ ಅದು ಮಿನಿಮಮ್ ವೇಜಸ್ಗೆ ಹೋಲಿಸಿದ್ರೆ ತುಂಬ ಕಮ್ಮಿ ಇರುತ್ತೆ. ಹಾಗಾಗಿ ಮಿನಿಮಮ್ ವೇಜಸ್ ಹಾಗೂ MG ನರೇಗಾ ಮಧ್ಯ ಮುಂಚೆಯಿಂದನೂ ತಕರಾರು ನಡೀತಾನೆ ಇದೆ. ಹಾಗಾಗಿ ಈ ಹಿನ್ನೆಲೆಯಲ್ಲಿ ಹಲವಾರು ಹೈಕೋರ್ಟ್ಗಳು ಮಿನಿಮಮ್ ವೇಜಸ್ ಆ್ಯಕ್ಟ್ಗೆ MG ನರೇಗಾಕ್ಕಿಂತ ಜಾಸ್ತಿ ಬೆಲೆ ನೀಡಬೇಕು ಅಂತ ಹೇಳಿದ್ದಾರೆ. ಆದರೆ ಈ ಹೊಸ ಕೋಡ್ ಆನ್ ವೇಜಸ್ ಅಲ್ಲಿ MG ನರೇಗಾನ ಎಕ್ಸ್ಕ್ಲೂಡ್ ಮಾಡಿದ್ದಾರೆ. ಯಾವುದೇ ಲೇಬರ್ ಕೋಡಲ್ಲಿ ಮುಖ್ಯವಾಗಿರುವಂಥ ಅಂಶ ಅಂದರೆ ಇನ್ಸ್ಪೆಕ್ಷನ್ ಸ್ಕೀಮ್. ಈ ಹೊಸ ಕೋಡ್ನಲ್ಲಿ ಇನ್ಸ್ಪೆಕ್ಟರ್ ಕಮ್ ಫೆಸಿಲಿಟೇಟರ್ ಅನ್ನೋ ಒಂದು ಇನ್ಸ್ಪೆಕ್ಷನ್ ಸ್ಕೀಮ್ ಇದೆ. ಅಂದರೆ ಒಬ್ಬ ವ್ಯಕ್ತಿನೇ ಎಂಪ್ಲಾಯರ್ಸ್ಗೆ ಹಾಗೂ ವರ್ಕರ್ಸ್ಗೆ ಏನು ಹೊಸ ಕಾನೂನಿನ ಕೆಳಗೆ ಪ್ರಾವಿಷನ್ಸ್ ಇದೆ ಅದ್ರ ಬಗ್ಗೆ ಅಡ್ವೈಸನ್ನು ಕೊಡ್ತಾ ಇರ್ತಾನೆ. ಸಮಯಕ್ಕೆ ತಕ್ಕಂತೆ ಇನ್ಸ್ಪೆಕ್ಷನ್ಸ್ ಕೂಡ ಮಾಡ್ತಾ ಇರ್ತಾನೆ ಸರ್ಕಾರ ಹೇಳ್ದಂತೆ. ಹಾಗೇನಾದ್ರು ಸಮಸ್ಯೆ ಉದ್ಭವ ಆಗಿ ಡಿಸ್ಪ್ಯೂಟ್ಸ್ ಆದರೆ ಅದನ್ನು ಗೆಜೆಟೆಡ್ ಆಫೀಸರ್ ರ್ಯಾಂಕ್ ಅವನು ಸಾಲ್ವ್ ಮಾಡಬೇಕಾಗತ್ತೆ. ಆದರೆ ಇಂಥ ಗೆಜೆಟೆಡ್ ಆಫೀಸರ್ಗೆ ಲೀಗಲ್ ಅಥವಾ ಅಡ್ಮಿನಿಸ್ಟ್ರೇಟಿವ್ ಬ್ಯಾಕ್ಗ್ರೌಂಡ್ ಇರಬೇಕು ಅಂತ ಯಾವುದೇ ಕಂಪಲ್ಷನ್ ಇಲ್ಲ. ಹಾಗೇನಾದ್ರು ಗೆಜೆಟೆಡ್ ಆಫೀಸರ್ನ ತೀರ್ಮಾನದ ವಿರುದ್ಧ ಹೋಗ್ಬೇಕಂದ್ರೆ ಅವನ ಮೇಲಿರುವಂಥ ಇನ್ನೊಂದು ಕಾಂಪಿಟೆಂಟ್ ಅಥಾರಿಟಿಗೆ ಹೋಗ್ಬೇಕಾಗತ್ತೆ. ಇಲ್ಲಿ ಸಮಸ್ಯೆ ಏನಂದ್ರೆ ಹೊಸ ರೂಲ್ಸ್ನ ಪ್ರಕಾರ ಈ ಕಾಂಪಿಟೆಂಟ್ ಅಥಾರಿಟಿಗೆ ಏನೇನು ಕ್ವಾಲಿಫಿಕೇಶನ್ ಇರಬೇಕು, ಏನು ಎಕ್ಸ್ಪೀರಿಯನ್ಸ್ ಇರಬೇಕು ಅನ್ನೋದ್ರ ಬಗ್ಗೆ ಯಾವುದೇ ರೂಲ್ಸ್ ಅನ್ನ ಕೊಟ್ಟಿಲ್ಲ. ಹಾಗಾಗಿ ಇದರಿಂದ ಮುಂದೆ ಸಾಕಷ್ಟು ಸಮಸ್ಯೆಗಳು ಉದ್ಭವ ಆಗ್ಬೋದು ಅಂತ ಆತರ ಹೇಳ್ತಾ ಇದ್ದಾರೆ. ಒಂದು ಕಾನೂನು ಅಂತ ಮಾಡಿದಾಗ ಅದನ್ನು ಸರಿಯಾಗಿ ಫಾಲೋ ಮಾಡಲಿಲ್ಲ ಅಂತಂದರೆ ಅದಕ್ಕೆ ಪೆನಾಲ್ಟಿ ಕೂಡ ಇರಬೇಕು. ಈ ಲೇಬರ್ ಲಾಸ್ಗೆ ಸಂಬಂಧಪಟ್ಟಂತೆ ಏನಾದ್ರು ಉಲ್ಲಂಘನೆ ಮಾಡಿದಾಗ ಈ ಪೆನಾಲ್ಟಿಯನ್ನು ಫೈನ್ಗಳ ಮೂಲಕ ಕೊಡಲಾಗುತ್ತೆ. ಆದರೆ ಇಲ್ಲಿ ಉಲ್ಲಂಘನೆ ಮಾಡಿದಾಗ ಕೇವಲ ಫೈನ್ಗಳ ಮೂಲಕ ಮಾಡಿದ್ರೆ ಇದರಿಂದ ಜಾಸ್ತಿ ಉಪಯೋಗ ಆಗೋದಿಲ್ಲ ಅಂತ ಆತರ ಹೇಳ್ತಾ ಇದ್ದಾರೆ. ಪೆನಾಲ್ಟಿಗೆ ಸಂಬಂಧಪಟ್ಟಂತೆ ಹೊಸ ಕೋಡ್ನಲ್ಲಿ ಇನ್ನೊಂದು ಪ್ರಾವಿಷನ್ ಇದೆ. ಏನಾದ್ರು ಎಂಪ್ಲಾಯರ್ ಕಾನೂನಿನ ಪ್ರಕಾರ ಎನ್ಫೋರ್ಸ್ಮೆಂಟ್ ಮಾಡಿದ್ರು ಇನ್ನೊಬ್ಬ ವ್ಯಕ್ತಿ ಏನಾದ್ರು ಅವನಿಗೆ ಗೊತ್ತಿಲ್ಲದೆ ಅವನ ಒಪ್ಪಿಗೆ ಇಲ್ಲದೆ ಏನಾದ್ರು ಅಪರಾಧವನ್ನ ಕಮಿಟ್ ಮಾಡಿದ್ರೆ ಅಂತ ಎಂಪ್ಲಾಯರ್ಗಳ ಮೇಲೆ ಪೆನಾಲ್ಟಿ ಹಾಕೋದಿಲ್ಲ ಅಂತ. ಜೊತೆಗೆ ಪೆನಾಲ್ಟಿ ಹಾಕೋ ಅಧಿಕಾರವನ್ನು ಕೂಡ ಆಫೀಸರ್ಗೆ ಕೊಡಲಾಗಿದೆ. ಅಂದರೆ ಯಾವ ಆಫೀಸರ್ದು ಅಂಡರ್ ಸೆಕ್ರೆಟರಿಗಿಂತ ಜಾಸ್ತಿ ರ್ಯಾಂಕ್ ಇರುತ್ತೆ ಅಂತಹ ಆಫೀಸರ್ಗೆ, ಜುಡಿಷಿಯರಿಗೆ ಕೊಟ್ಟಿಲ್ಲ. ನಮ್ಮ ಸಂವಿಧಾನದ ಆರ್ಟಿಕಲ್ 50 ಜುಡಿಷಿಯರಿ ಹಾಗೂ ಎಕ್ಸಿಕ್ಯೂಟಿವ್ನ ಪಬ್ಲಿಕ್ ಸರ್ವಿಸಸ್ ಅಲ್ಲಿ ಸಪ್ರೇಟ್ ಮಾಡಿ ಅಂತ ಹೇಳಲಾಗಿದೆ. ಸೊ ಇದ್ರ ವಿರುದ್ಧ ಕೂಡ ಈ ಪ್ರಾವಿಷನ್ ಹೋಗ್ತಾ ಇದೆ. ಒಟ್ಟಾರೆ ಈ ಆರ್ಟಿಕಲ್ನಲ್ಲಿ ಹಂತವಾಗಿ ಹೊಸದಾಗಿ ಇರುವಂಥ ಲೇಬರ್ ಕೋಡ್ನ ವಿಶ್ಲೇಷಣೆ ಮಾಡಿದ್ದಾರೆ. ಇದರಿಂದ ನಿಮ್ಮ ಎಕ್ಸಾಮ್ಗೆ ಏನು ಗೊತ್ತಿರಬೇಕು, ಹೊಸ ಕೋಡ್ನ ಕೆಳಗೆ ಏನೇನಿದೆ, ಅಂದರೆ ಯಾವ 4ನ ಸೇರಿ ಈ ಕೋಡ್ನ ಮಾಡಲಾಗಿದೆ, ಇದರಲ್ಲಿ ಏನೇನು ಪ್ರಾವಿಷನ್ಸ್ ಇದೆ, ಎಲ್ಲೆಲ್ಲಿ ನಾವು ಡೀಟೇಲಲ್ಲಿ ನೋಡಿದ್ವಿ ಅದೆಲ್ಲ ನಿಮಗೆ ಗೊತ್ತಿರಬೇಕು. ಪ್ರಿಲಿಮ್ಸ್ ಪರೀಕ್ಷೆಗೆ ಏನೇನು ಗೊತ್ತಿರಬೇಕು, ಅನ್ಆರ್ಗನೈಸ್ ಸೆಕ್ಟರ್ನ ಎಲ್ಲ ಇಂಡಸ್ಟ್ರೀಸ್ ಇದರೊಳಗೆ ಬರುತ್ತೆ. ಇದರಲ್ಲಿ 200 ಸ್ಲ್ಯಾಬ್ಗಳಿದ್ದಾವೆ, 69 ಸೆಕ್ಷನ್ಗಳಿದೆ. ಹೊಸದಾಗಿ ವರ್ಕರ್ ಡೆಫಿನೇಷನಲ್ಲಿ ಹಳೆ ಆ್ಯಕ್ಟ್ಗಿಂತ ಈಗೂ ಡಿಫ್ರೆನ್ಸ್ ಬಂದಿದೆ. ಅಂದರೆ 15,000 ತನಕ ಯಾರು ಸೂಪರ್ವೈಸರಿ ಕೆಪಾಸಿಟಿಯಲ್ಲಿ ಇರ್ತಾರೆ ಅವ್ರನ್ನೂ ಕೂಡ ವರ್ಕರ್ ಅಂತ ರೆಕಗ್ನೈಸ್ ಮಾಡಲಾಗಿದೆ. ಇದರ ಕೆಳಗೆ ವೇಜ್ನ ಹೇಗೆ ಫಿಕ್ಸ್ ಮಾಡ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ಒಂದು ಫ್ಲೋರ್ ವೇಜ್ ಅಂತ ಫಿಕ್ಸ್ ಮಾಡುತ್ತೆ, ನಂತರ ಅದಕ್ಕಿಂತ ಜಾಸ್ತಿ ರಾಜ್ಯ ಸರ್ಕಾರ ಫಿಕ್ಸ್ ಮಾಡ್ಬೋದು. MG ನರೇಗಾವನ್ನು ಈ ಕೋಡ್ ಆಫ್ ವೇಜಸ್ ಇಂದ ಹೊರಗಿಡಲಾಗಿದೆ. ಸೊ ಈ ಥರ ಈ ಹೊಸ ಕೋಡ್ಗೆ ಸಂಬಂಧಪಟ್ಟಂತೆ ಏನೇನು ಇನ್ಫಾರ್ಮೇಷನ್ ಇದೆ, ಹೊಸ ಆ್ಯಕ್ಟ್ಗೂ ಮಿನಿಮಮ್ ವೇಜಸ್ ಆ್ಯಕ್ಟ್ಗೂ ಏನು ಡಿಫ್ರೆನ್ಸ್ ಇದೆ, ಇದೆಲ್ಲ ನಿಮ್ಮ ತಲೆ ಇರಲಿ. ನಿಮ್ಮ ಮೇನ್ಸ್ ಎಕ್ಸಾಮ್ಗೆ ಈ ಆರ್ಟಿಕಲಲ್ಲಿ ಕೊಟ್ಟಿರೋವಂಥ ಪ್ರತಿಯೊಂದು ಪಾಯಿಂಟ್ ಜ್ಞಾಪಕ ಇಲ್ಲ ಅಂತಂದರೂ ಅಟ್ಲೀಸ್ಟ್ ಸಮ್ಮರಿಯನ್ನು ನೆನ್ಪಿಟ್ಕೊಳೋಕ್ಕೆ ಪ್ರಯತ್ನ ಮಾಡಿ. ಮುಂದೆ ಚರ್ಚೆ ಮಾಡ್ತಾ ಇರುವಂಥ ಆರ್ಟಿಕಲ್ ಮ್ಯಾನೇಜಿಂಗ್ ದ ಗ್ಲೋಬಲ್ ಕಾಮನ್ಸ್. ಇದು ನಿಮ್ಮ ಪೇಜ್ ನಂಬರ್ 7 ಕೊಟ್ಟಿರುವಂಥ ಆರ್ಟಿಕಲ್. ಈ ಆರ್ಟಿಕಲಲ್ಲಿ ಗ್ಲೋಬಲ್ ಕಾಮನ್ಸ್ ಹಾಗೂ ಲೋಕಲ್ ಕಾಮನ್ಸ್ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾರೆ. 1990 ಎಲಿನೋರ್ ಆಸ್ಟ್ರಾಮ್ ಅನ್ನೋರು ಗ್ಲೋಬಲ್ ಕಾಮನ್ ಅನ್ನೋ ಒಂದು ಕಾನ್ಸೆಪ್ಟ್ನ ಕೊಟ್ಟರು. ಈ ಕಾನ್ಸೆಪ್ಟ್ಗೆ ಮುಂದೆ ಹೋಗಿ ಅವ್ರಿಗೆ ನೋಬೆಲ್ ಮೆಮೋರಿಯಲ್ ಪ್ರೈಸ್ ಇನ್ ಎಕನಾಮಿಕ್ ಸೈನ್ಸಸ್ ಕೂಡ ಬಂತು. ಈ ಗ್ಲೋಬಲ್ ಕಾಮನ್ಸ್ ಅಂತ ಅಂದ್ರೇನು, ಪ್ರತಿ ದೇಶಕ್ಕೂ ತನ್ನದೇ ಆದ ಗಡಿ ಇದೆ. ಆದರೆ ಭೂಮಿಯೊಳಗೆ ಕೆಲವೊಂದು ಸಂಪನ್ಮೂಲಗಳು ಆ ದೇಶದ ಗಡಿಯ ಹೊರಗಿದೆ. ಆದರೆ ಆ ಸಂಪನ್ಮೂಲಗಳು ಎಲ್ಲರಿಗೂ ಸೇರಿರುವಂಥದ್ದು, ಎಲ್ಲ ದೇಶಗಳಿಗೂ ಸೇರಿರುವಂಥದ್ದು. ಅಂತಾರಾಷ್ಟ್ರೀಯ ಕಾನೂನು 4 ಈ ಥರದ ಗ್ಲೋಬಲ್ ಕಾಮನ್ಸ್ ಅನ್ನು ರೆಕಗ್ನೈಸ್ ಮಾಡುತ್ತೆ: ಹೈ ಸೀಸ್, ಅಟ್ಮಾಸ್ಫಿಯರ್, ಅಂಟಾರ್ಟಿಕಾ ಹಾಗೂ ಔಟರ್ ಸ್ಪೇಸ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಮಗೆಲ್ಲ ಕಾಡ್ತಾ ಇರುವಂಥ ಸಮಸ್ಯೆಗಳು ಯಾವುವು? ಕೋವಿಡ್-19, ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ಸ್, ಬಯೋಡೈವರ್ಸಿಟಿ ರಿಡಕ್ಷನ್, ಓವರ್ ಫಿಶಿಂಗ್, ಪ್ಲಾಸ್ಟಿಕ್ ವೇಸ್ಟ್, ಇದೆಲ್ಲ ಸಮಸ್ಯೆಗಳು ಗ್ಲೋಬಲ್ ಕಾಮನ್ಸ್ಗೆ ಸಂಬಂಧಪಟ್ಟಿದ್ದು. ಒಂದು ದೇಶದ ಒಂದು ಮೂಲೆಯಿಂದ ಸ್ಟಾರ್ಟ್ ಆಗಿದ್ದಂತಹ ಕೋವಿಡ್-19 ಈಗ ಭೂಮಿಯ ಎಲ್ಲೆಡೆ ಸಾವಿರಾರು ಜನರನ್ನು ಬಲಿಯಾಗಿ ತಗೊಂಡಿದೆ. ಒಂದು ಕಡೆ ಆದಂಥ ಗ್ರೀನ್ ಹೌಸ್ ಗ್ಯಾಸ್ ಎಮಿಷನ್ ಇನ್ನೊಂದು ಕಡೆ ಪೊಲ್ಯೂಷನ್ ಕ್ರಿಯೇಟ್ ಮಾಡ್ತಾ ಇದೆ. ಹೀಗೆ ಗ್ಲೋಬಲ್ ಕಾಮನ್ಸ್ಗೆ ಸಂಬಂಧಪಟ್ಟಂತೆ ಏನು ಶೇರ್ಡ್ ರಿಸೋರ್ಸಸ್ ಇದ್ದಾವೆ ಅವುಗಳನ್ನ ಹೇಗೆ ಸಂರಕ್ಷಣೆ ಮಾಡೋದು, ಹೇಗೆ ನೋಡ್ಕೊಳೋದು, ಹೇಗೆ ಗವರ್ನ್ ಮಾಡೋದು. ಸ್ಥಳೀಯ ಮಟ್ಟದಲ್ಲಿ ಇಂಥ ಸಮಸ್ಯೆಗಳಿಗೆ ನಮಗೆ ಸೊಲ್ಯೂಷನ್ ಗೊತ್ತು. ಈಗ ನಮ್ಮೂರಲ್ಲಿ ಯಾವ್ದಾದ್ರು ನೀರು ಪಲ್ಯೂಟ್ ಆದರೆ, ಮಾಲಿನ್ಯ ಆದರೆ ಅದನ್ನು ನಾವೆಲ್ಲ ಸೇರಿ ಕ್ಲೀನ್ ಮಾಡ್ಕೋಬೋದು. ಆದರೆ ಜಾಗತಿಕ ಮಟ್ಟದಲ್ಲಿ ಇಂಥ ಎಫರ್ಟ್ಸ್ನ ಜೊತೆಗೂಡಿಸೋದು ಹೇಗೆ? ಇದಕ್ಕೆ 2 ರೀತಿ ಅಪ್ರೋಚ್ ಇದೆ. ಒಂದು ಅಪ್ರೋಚ್ ಏನು ಹೇಳುತ್ತೆ, ಸ್ಥಳೀಯ ಮಟ್ಟದಲ್ಲಿ ನಾವೆಲ್ಲರೂ ಸರಿ ಮಾಡ್ಕೊತಾ ಹೋದರೆ ಎಲ್ಲ ಕಡೆ ಗ್ಲೋಬಲ್ ಕಾಮನ್ಸ್ನ ನಾವು ಸರಿಯಾಗಿ ನೋಡ್ಕೋಬಹುದು ಅಂತ.
ಆದರೆ ಇನ್ನೊಂದು ಅಪ್ರೋಚ್ ಏನು ಹೇಳುತ್ತೆ ಅಂದರೆ ಗ್ಲೋಬಲ್ ಕಾಮನ್ಸ್ ಎಲ್ಲ ದೇಶಗಳಿಗೂ ಸೇರಿದ್ದು, ಹಾಗಾಗಿ ಎಲ್ಲ ದೇಶಗಳು ಸೇರಿ ಮಲ್ಟಿಲ್ಯಾಟ್ರಲಿ ಆರ್ಗನೈಸ್ ಆಗಬೇಕು, ಎಲ್ಲರೂ ಸೇರಿ ಈ ಸಮಸ್ಯೆಗಳಿಗೆ ಸೊಲ್ಯೂಷನ್ ಹುಡುಕಬೇಕು, ಗ್ಲೋಬಲ್ ಕಾಮನ್ಸ್ನ ಸರಿಯಾಗಿ ನೋಡ್ಕೋಬೇಕು. ಆದರೆ ಇವೆರಡು ಅಪ್ರೋಚಲ್ಲಿ ಯಾವ್ದಾದ್ರು ಒಂದು ಸಾಕಾಗತ್ತೆ ಗ್ಲೋಬಲ್ ಕಾಮನ್ಸ್ನ ಗವರ್ನ್ ಮಾಡೋಕ್ಕೆ ಅಂತ ನಾವು ಹೇಳೋಕ್ಕಾಗಲ್ಲ. ಯಾಕೆಂದರೆ ಸ್ಥಳೀಯ ಮಟ್ಟದಲ್ಲಿ ಏನು ಸಮಸ್ಯೆ ಇರುತ್ತೆ ಅದಕ್ಕೆ ಸೊಲ್ಯೂಷನನ್ನು ಸ್ಥಳೀಯ ಜನನೇ ಸರಿಯಾಗಿ ಹುಡ್ಕೋಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ಬೇಕಾಗುವಂಥ ಎಕಲಾಜಿಕಲ್ ಕಾಂಟೆಕ್ಸ್ಟ್, ಸಾಮಾಜಿಕ ಕಾಂಟೆಕ್ಸ್ಟ್ ಹಾಗೂ ನಾಲೆಡ್ಜ್ ಆ ಸ್ಥಳೀಯ ಸಮುದಾಯದವರ ಹತ್ರನೇ ಇರುತ್ತೆ. ಹಾಗಾಗಿ ಲೋಕಲ್ ಕಾಮನ್ಸ್ ಅಂದರೆ ಸ್ಥಳೀಯವಾಗಿರುವಂಥ ಸಂಪನ್ಮೂಲಗಳನ್ನ ಅಲ್ಲಿಯ ಜನನೇ ಸೆಲ್ಫ್ ಗವರ್ನ್ ಮಾಡೋ ಥರ ಮಾಡಬೇಕು. ಅಂದರೆ ಈ ಸಂಪನ್ಮೂಲಗಳನ್ನ ಅವ್ರು ಸ್ವಯಂ ಆಡಳಿತ ಮಾಡ್ಕೋಬೇಕು, ಸಾಮೂಹಿಕವಾಗಿ ನಿರ್ವಹಣೆಯನ್ನು ಮಾಡಬೇಕು. ಅವರು ಈ ಕೆಲಸದಲ್ಲಿ ಯಶಸ್ವಿ ಆಗೋಕ್ಕೆ ಹೈಯರ್ ಅಥಾರಿಟೀಸ್ ಮೇಲೆ ಇರೋವಂಥವ್ರು ಅವರಿಗೆ ಸುಲಭ ಮಾಡಿಕೊಡ್ಬೇಕು, ಅವರಿಗೆ ದಾರಿ ಮಾಡಿಕೊಡ್ಬೇಕು, ಸಹಾಯ ಮಾಡಿಕೊಡ್ಬೇಕು. ನಿಮ್ಮ ಪರೀಕ್ಷೆಗೆ ಏನಾದ್ರು ಪೊಲ್ಯೂಷನ್ಗೆ ರಿಲೇಟೆಡ್ ಕ್ವೆಶನ್ ಬಂತು, ಎನ್ವಿರಾನ್ಮೆಂಟ್ ಪ್ರಿಸರ್ವೇಷನ್, ಕನ್ಸರ್ವೇಷನ್, ಕ್ಲೈಮೇಟ್ ಚೇಂಜ್ ಇದಕ್ಕೆಲ್ಲ ಸಂಬಂಧಪಟ್ಟಂತೆ ಕ್ವೆಶನ್ ಬಂದರೆ ಈ ಗ್ಲೋಬಲ್ ಕಾಮನ್ಸ್ ಕಾನ್ಸೆಪ್ಟ್ನ ತೊಗೊಂಡ್ಬಿಟ್ಟು ಅಂತಾರಾಷ್ಟ್ರೀಯ ಹೊಣೆಗಾರಿಕೆ ಬಗ್ಗೆ ನೀವು ಚರ್ಚೆ ಮಾಡ್ಬೋದು. ನಿಮ್ಮ ಪ್ರಿಲಿಮ್ಸ್ ಎಕ್ಸಾಮ್ಗೆ ಗ್ಲೋಬಲ್ ಕಾಮನ್ಸ್ ಅಂತ ಅಂದರೆ ಏನು ಅಂತ ನಿಮಗೆ ಗೊತ್ತಿರಲಿ. ಇವತ್ತು ಚರ್ಚೆ ಮಾಡ್ತಿರೋಂಥ ಕೊನೆಯ ಆರ್ಟಿಕಲ್ ನಿಮ್ಮ ಎಡಿಟೋರಿಯಲ್ ಪೇಜ್ ನಂಬರ್ 6 ಕೊಟ್ಟಿರೋಂಥ ವೇಯಿಂಗ್ ದ ಕಾಸ್ಟ್. ಪ್ರಸ್ತುತ ಕೋವಿಡ್-19ಗೆ ಸಂಬಂಧಪಟ್ಟಂತೆ ಭಾರತದಲ್ಲಿ ಏನು ಪರಿಸ್ಥಿತಿ ಇದೆ, 6 ಮಿಲಿಯನ್ ಕೇಸ್ಗಳು ಹಾಗೂ 1 ಲ್ಯಾಕ್ ಸಾವುಗಳನ್ನ ಇದರಿಂದ ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಚಳಿಗಾಲ ಬರ್ತಾ ಇದೆ, ಚಳಿಗಾಲದಲ್ಲಿ ಇನ್ಫೆಕ್ಷನ್ಸ್ ಹಾಗೂ ಇನ್ಫ್ಲುಯೆನ್ಸಾ ಇವೆಲ್ಲ ಜಾಸ್ತಿ ಆಗುತ್ತೆ. ಸೊ ಕೋವಿಡ್-19 ಜಾಸ್ತಿ ಹರಡ್ಬೋದು ಅನ್ನೋ ಭಯ ಇದೆ. ಆದರೆ ಇದೆಲ್ಲದರ ಜೊತೆಗೆ ಒಂದು ಸಿಹಿ ಸುದ್ದಿ ಕೂಡ ಇದೆ. ಮುಂದಿನ ವರ್ಷದ ಮೊದಲ ಭಾಗದಲ್ಲಿ ನಮಗೆ ವ್ಯಾಕ್ಸಿನೇಷನ್ ತಯಾರಿರುತ್ತೆ ಅಂತ ನಮ್ಮ ಯೂನಿಯನ್ ಹೆಲ್ತ್ ಮಿನಿಸ್ಟರ್ ನಿನ್ನೆ ತಾನೇ ಹೇಳಿಕೆಯನ್ನು ನೀಡಿದರು. ವ್ಯಾಕ್ಸಿನೇಷನ್ನ ಮೊದಲು ಯಾರಿಗೆ ಕೊಡಬೇಕು, ಹೇಗೆ ಕೊಡಬೇಕು, ಅದರ ಕಾಸ್ಟ್ ಎಷ್ಟಿರಬೇಕು, ಇದೆಲ್ಲದ್ರ ಬಗ್ಗೆ ಒಂದು ಎಕ್ಸ್ಪರ್ಟ್ ಕಮಿಟಿಯನ್ನು ಈಗಾಗಲೇ ತಯಾರು ಮಾಡಲಾಗಿದೆ. ಆದರೆ ವ್ಯಾಕ್ಸಿನೇಷನ್ ತಯಾರಿಸೋದ್ರಲ್ಲಿ ಎಷ್ಟು ಕಷ್ಟಗಳಿದೆ, ಅದನ್ನು ಸ್ಟೋರೇಜ್ ಮಾಡೋದ್ರಲ್ಲೂ ಅದನ್ನು ಸರಿಯಾಗಿ ಸಂಗ್ರಹಿಸೋದ್ರಲ್ಲೂ ಕೂಡ ಅಷ್ಟೇ ಚಾಲೆಂಜಸ್ ಇದೆ. ಪ್ರಸ್ತುತ ಸರ್ಕಾರ ಡಿಸ್ಟ್ರಿಬ್ಯೂಷನ್ ಅಂದರೆ ವ್ಯಾಕ್ಸಿನ್ ತಯಾರಾದ ಮೇಲೆ ಅದನ್ನು ಹೇಗೆ ಡಿಸ್ಟ್ರಿಬ್ಯೂಟ್ ಮಾಡಲಾಗುತ್ತೆ ಅನ್ನೋದ್ರ ಮೇಲೆ ಯಾವುದೇ ನೀತಿಯನ್ನು ಮಾಡಿಲ್ಲ. ಆದರೆ ಒಂದು ಕಾಮನ್ ಗ್ರೌಂಡ್ ಏನಂತ ಅಂದರೆ ಯಾರ್ದು ಅಫೋರ್ಡಬಿಲಿಟಿ ಮೇಲೆ, ಅಂದರೆ ಇವ್ರ ಹತ್ರ ದುಡ್ಡಿದೆ, ಇವ್ರ ಹತ್ರ ದುಡ್ಡು ಇರೋದ್ರಿಂದ ಇವ್ರಿಗೆ ವ್ಯಾಕ್ಸಿನೇಷನ್ ಈಸಿಯಾಗಿ ಸಿಗುತ್ತೆ ಅನ್ನೋ ರೀತಿ ಪರಿಸ್ಥಿತಿಯನ್ನು ಕ್ರಿಯೇಟ್ ಮಾಡಲ್ಲ ಅನ್ನೋದು ಕ್ಲಿಯರನ್ನು ಮಾಡಿದೆ ಸರ್ಕಾರ. ನ್ಯಾಷನಲ್ ಇಮ್ಯುನೈಸೇಷನ್ ಪ್ರೋಗ್ರಾಮ್ ಮೂಲಕ ಎಲ್ಲರಿಗೂ ಸಮಾನವಾಗಿ ಕೂಡ ಸಿಗ್ಬೋದು ಅನ್ನೋ ಡಿಸ್ಕಷನ್ ನಡೀತಾ ಇದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗವಿ ಕೋವ್ಯಾಕ್ಸ್ ಅಲಯನ್ಸ್ ಅಂತ ಫಾರ್ಮ್ ಮಾಡಿಕೊಂಡು ಈ ವ್ಯಾಕ್ಸಿನ್ಗಳನ್ನ ಹೇಗೆ ಡೆವಲಪ್ ಮಾಡಬೇಕು ಹಾಗೂ ಯಾರಿಗೆ ಡಿಸ್ಟ್ರಿಬ್ಯೂಟ್ ಮಾಡಬೇಕು ಅನ್ನೋದ್ರ ಬಗ್ಗೆ ಸಹಕಾರವನ್ನು ಮಾಡ್ತಾ ಇದ್ದಾರೆ. ಇದರ ಮುಖ್ಯ ಗುರಿ ಏನು ಅಂತಂದರೆ ಪ್ರತಿ ದೇಶದಲ್ಲೂ ಕೂಡ 15-20% ಯಾರಿಗೆ ಈ ವ್ಯಾಕ್ಸಿನ್ನ ಅತ್ಯಂತ ಅವಶ್ಯಕತೆ ಇರುತ್ತೆ ಅವರಿಗೆ ಇದನ್ನು ಮೊದಲು ಕೊಡಬೇಕು ಅಂತ. ಆದರೆ ಇದೆಲ್ಲ ಇನ್ ಪ್ರಿನ್ಸಿಪಲಲ್ಲಿ ಮಾತಾಡೋದು ಈಸಿ, ಆದರೆ ಇಂಪ್ಲಿಮೆಂಟೇಷನಲ್ಲಿ ಕಷ್ಟ ಅಂತ ಈ ಆಥರ್ ಹೇಳ್ತಾ ಇದ್ದಾರೆ. ಈಗ ಕೋವಿಡ್-19 ಆರಂಭ ಆದಾಗೇನೆ ಏನಾಯಿತು, ಮೊದಲು ಕೇವಲ ಗೌರ್ಮೆಂಟ್ ಏಜೆನ್ಸೀಸ್ ಟೆಸ್ಟ್ ಮಾಡ್ತಾ ಇದ್ವು. ಅವರು ಟೆಸ್ಟ್ ಮಾಡ್ತಾ ಇರ್ಬೇಕಾದ್ರೆ ಸಾಕಷ್ಟು ಜನಕ್ಕೆ ಸರಿಯಾಗಿ ಟೆಸ್ಟ್ ಮಾಡೋಕ್ಕೆ ಆಗ್ತಾ ಇರಲಿಲ್ಲ, ಫ್ರೀ ಆಗಿದ್ರೂ ಕೂಡ. ನಂತರ ಯಾವಾಗ ಪ್ರೈವೇಟ್ ಸೆಕ್ಟರ್ ಕೂಡ ಸೇರ್ಕೊಂತು ಅವಾಗ ಅದು ಫ್ರೀ ಇರಲಿಲ್ಲ ಅಂತಂದ್ರೂ ಇನ್ನು ದಕ್ಷತೆಯಿಂದ ಜಾಸ್ತಿ ಜನರಿಗೆ ಸರಿಯಾಗಿ ಟೆಸ್ಟ್ ಮಾಡೋಕ್ಕೆ ಸಾಧ್ಯ ಆಯಿತು. ಹಾಗಾಗಿ ವ್ಯಾಕ್ಸಿನೇಷನ್ ವಿಷಯದಲ್ಲೂ ಈ ರೀತಿಯ ಪರಿಸ್ಥಿತಿ ಬರ್ಬೋದು ಇಂಪ್ಲಿಮೆಂಟೇಷನ್ನ ವಿಷಯ ಬಂದಾಗ ಅಂತ ಇಲ್ಲಿ ಆಥರ್ ಹೇಳ್ತಾ ಇದ್ದಾರೆ. ಈ ಆರ್ಟಿಕಲ್ ನಿಮ್ಮ ಜನರಲ್ ಸ್ಟಡೀಸ್ ಪೇಪರ್ 3 ಮೇನ್ಸ್ ಸೈನ್ಸ್ ಆ್ಯಂಡ್ ಟೆಕ್ನಾಲಜಿ ಕೆಳಗೆ ಬರುತ್ತೆ. ಹೆಲ್ತ್ ಇಶ್ಯೂಸ್ ರಿಲೇಟೆಡ್ ಎಸ್ಪೆಷಲಿ ಕೋವಿಡ್-19 ಹಾಗೂ ವ್ಯಾಕ್ಸಿನೇಷನ್ ಡೆವಲಪ್ಮೆಂಟ್ಗೆ ಸಂಬಂಧಪಟ್ಟಿದ್ದು ಹಾಗೂ ಗವರ್ನೆನ್ಸ್ಗೆ ಸಂಬಂಧಪಟ್ಟಿದ್ದು ಕೂಡ ಈ ಆರ್ಟಿಕಲ್ ಆಗುತ್ತೆ. ಯಾಕೆಂದರೆ ವ್ಯಾಕ್ಸಿನೇಷನ್ ಬಂದಾಗ ಸರ್ಕಾರ ಏನೇನು ಕ್ರಮಗಳನ್ನ ತಗೋಬೇಕು ಅನ್ನೋದು ಕೂಡ ಇದು ಚರ್ಚೆ ಮಾಡ್ತಾ ಇದೆ. ಇವತ್ತು ನಾವು ಚರ್ಚೆ ಮಾಡಿದಂಥ ಎಲ್ಲ ಆರ್ಟಿಕಲ್ಸ್ ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ ಅಂತ ಅಂದ್ಕೊಂಡಿದ್ದೀನಿ. ಏನಾದ್ರು ಡೌಟ್ಸ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕೇಳಿ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಈ ವಿಡಿಯೋಗೆ ಲೈಕ್ ಹಾಗೂ ಕಮೆಂಟ್ ಮಾಡಿ. ಧನ್ಯವಾದಗಳು.